ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಹೆನ್ನಗರ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಕಾವೇರಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಮಾಜಿ ಸಂಸದ ಡಿಕೆ ಸುರೇಶ್ ರವರು. ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ, ಲ್ಯಾಪ್ಟಾಪ್ ವಿತರಣೆ, ಹಾಲು ಉತ್ಪಾದಕರಿಗೆ ₹5 ಪ್ರೋತ್ಸಾಹಧನ ವಿತರಣೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ವಿನಯ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಮೂಲ್ ಅಧ್ಯಕ್ಷ ಆರ್.ಕೆ. ರಮೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಪ್ರಸನ್ನಕುಮಾರ್, ಹಾಪ್ಕಾಮ್ಸ್ ಬಾಬುರೆಡ್ಡಿ, ಹೆನ್ನಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅರುಣಾ ಮಂಜುನಾಥ್, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಆರ್.ಕೆ. ಕೇಶವರೆಡ್ಡಿ, ಶ್ರೀಮತಿ ಮುನಿರತ್ನಮ್ಮ ಮುನಿರಾಜು, ರಾಮಸ್ವಾಮಿ ರೆಡ್ಡಿ, ಹಿನಕ್ಕಿ ಮಹೇಶ್, ತಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಇಲಾಖೆ ಅಧಿಕಾರಿಗಳು ಮತ್ತು ಇಒ ಮಂಜುನಾಥ್ ರೆಡ್ಡಿ, ಹೆನ್ನಗರ ಗ್ರಾಮ ಪಂಚಾಯಿತಿ ಪಿಡಿಒ ಸಿದ್ದರಾಜು, ಕಾರ್ಯದರ್ಶಿ ತೇಜೋನಾಥ್, ಜಿ ಮುನಿರಾಜು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಸ್ಥಳೀಯ ಮುಖಂಡರು, ಸಾರ್ವಜನಿಕರು ಭಾಗವಹಿಸಿದರು.
ಸಂಸದರಾದಂಥ ಡಿ.ಕೆ. ಸುರೇಶ್ ಅವರ ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆ ಆಗಿದೆ. ಬಂಧುಗಳೇ, ನಾನು 2012ರಲ್ಲಿ ಅಧ್ಯಕ್ಷನಾಗಿ ಪಂಚಾಯಿತಿಯಲ್ಲಿ ಅಧಿಕಾರವನ್ನು ವಹಿಸ್ಕೊಂಡ್ಮೇಲೆ 2020ವರೆಗೂ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಸುಮಾರು 7.5 ವರ್ಷ. 7.5 ವರ್ಷದಲ್ಲಿ ನಮ್ಮ ಸಂಸದರು ನಾನು ಅಧ್ಯಕ್ಷನಾಗಿರ್ಬೇಕಾದ್ರೆ ಸುಮಾರು 39ರಿಂದ 40 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಪಂಚಾಯಿತಿಗೆ ಕೊಟ್ಟಿದ್ದಾರೆ. ಏನು ನಾನಿದ್ದಾಗ ಅಭಿವೃದ್ಧಿ ಆಯಿತು, ಅವರಿದ್ದಾಗ ಕೆಲಸ ಮಾಡಿದ್ರು ಅಂತ ನೀವೇನು ಹೇಳ್ತಾ ಇದ್ದೀರೋ ಆ ಕ್ರೆಡಿಟು, ಆ ಶ್ರೇಯಸ್ಸು ಸಲ್ಲಬೇಕಾಗಿರೋದು ನಮ್ಮ ಸಂಸದರಿಗೆ. ಬಂಧುಗಳೇ, ಇವತ್ತು 4 ಟ್ಯಾಂಕ್ ಆಗಿದೆ. 15 ಲಕ್ಷ ಲೀಟ್ರ್ 2 ಮತ್ತು 10 ಲಕ್ಷ ಲೀಟ್ರ್ 2 ಟ್ಯಾಂಕ್ ಆಗಿದೆ. ಅದನ್ನ ಮಾಡಿಸ್ಕೊಟ್ಟಿದ್ದು ನಮ್ಮ ಸಂಸದರು. ಅದೇ ರೀತಿ ಅದಾದ್ಮೇಲೆ ನಾನು ಅಧ್ಯಕ್ಷನಾದ್ಮೇಲೆ ನಮ್ಮ ಮುನ್ರತ್ನಮ್ಮ ಮುನ್ರಾಜ್ರವರು ಅಧ್ಯಕ್ಷರಾದರು. ಅವರು ಸುಮಾರು 2.5 ವರ್ಷ ಕೆಲಸ ಮಾಡಿದ್ರು. ಆಗಲೂ ಕೂಡ ಏನು ಬಡವರಿಗೆ ಹಸುಗಳು ಕೊಟ್ಟರು, ಟೈಲರ್ ಮಿಷಿನ್ಗಳು ಕೊಟ್ಟರು, ಹಲವಾರು ರಸ್ತೆಗಳು ಮಾಡಿದ್ರು, ಕಟ್ಟಡಗಳು ಉದ್ಘಾಟನೆ ಮಾಡಿದ್ರು. ಇದೇ ರೀತಿ ಕೆಲಸ ಮಾಡ್ಕೊ ಬಂದರು. ಅದಾದಮೇಲೆ ಜನರಲ್ಗೆ ಅನೌನ್ಸ್ ಆಯಿತು ಅಧ್ಯಕ್ಷರ ಸೀಟು. ಆಗ ನಮ್ಮ ಮಹೇಶ್ರವರು 14 ತಿಂಗಳು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಆ ಅವಧಿಯಲ್ಲಿ ಇನ್ನೇನು ಎಲೆಕ್ಷನ್ 2 ತಿಂಗಳಲ್ಲಿ MP ಎಲೆಕ್ಷನ್ ಬರುತ್ತೆ. ಆವಾಗ ನಮಗೆ ಇಲ್ಲಿ ಬಯೋಕಾನಿಗೆ ಕಾವೇರಿ ವಾಟರ್ ಬರ್ತಾ ಇತ್ತು. ಅಲ್ಲಿಂದ ಡ್ರಾ ಮಾಡಿ ನಮ್ಮ ಪಂಚಾಯಿತಿ ಯಾರಣ್ಣಹಳ್ಳಿ ಏನು ಟ್ಯಾಂಕ್ ಆಗಿದೆಯೋ ಆವಾಗ ಮಹೇಶ್ವರ ಪೀರಿಯಡಲ್ಲಿ ಕಾವೇರಿ ವಾಟರ್ ಬಂತು ಪಂಚಾಯಿತಿಗೆ. ಅದೇ ರೀತಿ ಅವರಾದ್ಮೇಲೆ ನಮ್ಮ ರಾಮಸ್ವಾಮಿ ಅವರು ಒಂದು 7 ತಿಂಗಳು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. KV ರಾಮಸ್ವಾಮಿ ರೆಡ್ಡಿ ಅವರು ಇದ್ದಾಗ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ವಿ. ತುಂಬ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯಿತು. ಸುಮಾರು ಅವತ್ತು ಈ ಪಂಚಾಯಿತಿ ಲೆವೆಲ್ ಪ್ರೋಗ್ರಾಮ್ ಮಾಡಿದ್ರು ಒಂದು 5,000ರಿಂದ 6,000 ಜನ ಸೇರಿದ್ವಿ. ಆವತ್ತು ಕೂಡ ಹಸುಗಳನ್ನ, ಟೈಲರ್ ಮಿಷಿನ್ನು, ಓದೋ ಮಕ್ಕಳಿಗೆ ಲ್ಯಾಪ್ಟಾಪ್, ಈ ಥರ ಹಲವಾರು ಕಟ್ಟಡಗಳ ಉದ್ಘಾಟನೆ, ಶಂಕುಸ್ಥಾಪನೆ, ರಸ್ತೆಗಳ ಉದ್ಘಾಟನೆ ಎಲ್ಲ ಮಾಡಿದ್ವಿ. ಅದಾದಮೇಲೆ ನಮ್ಮ ಚಂದ್ರಕಲಾ ರವಿಯವರು ಪರಬರ ಅಧ್ಯಕ್ಷರಾಗಿ ಸುಮಾರು 2 ತಿಂಗಳು ಕೆಲಸ ಮಾಡಿದ್ರು. ಅದಾದಮೇಲೆ ಅವರು ಕೂಡ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊ ಬಂದರು. ಅದೇ ರೀತಿ ಅದಾದಮೇಲೆ ನಮ್ಮ ವಿನಯ್ ರೆಡ್ಡಿಯವರು ಅಧ್ಯಕ್ಷರಾದ್ಮೇಲೆ ಇವತ್ತು ಎಲ್ಲ ಹಳ್ಳಿಗಳಿಗೂ ಕಾವೇರಿ ಪೈಪ್ಲೈನ್ ಮಾಡಿ ಇವತ್ತು ಕಾವೇರಿ ನೀರನ್ನ ನಮ್ಮ ಹಳ್ಳಿವರೆಗೂ ತಗೊಬಂದಿದ್ದಾರೆ. ಇದರಿಂದ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಅಧ್ಯಕ್ಷನಾಗಿದ್ದಾಗೆ ಒಂದು GLS ಅಂದ್ಬಿಟ್ಟು ಅಕೌಂಟ್, ಸಪ್ರೇಟ್ ಅಕೌಂಟ್ ಮಾಡಿದ್ವಿ, ಹುಟ್ಟಾಕಿದ್ವಿ. ಸಪ್ರೇಟ್ ಅಕೌಂಟ್ ಹುಟ್ಟಾಕಿ ಅದರಲ್ಲಿ ನಾವು ಕಾವೇರಿ ವಾಟರ್ ತಗೊಬರ್ಬೇಕು, ನಮ್ಮ ಜನಕ್ಕೆ ಕೊಡಲೇಬೇಕು ಅಂತ ಶಬ್ದ ಮಾಡಿ ಅದರಲ್ಲಿ ಒಂದಷ್ಟು ಅಮೌಂಟನ್ನು ಡಿಪಾಸಿಟ್ ಮಾಡಿದ್ವಿ. ಅದು ಇವತ್ತು ಪ್ರಯೋಜನಕ್ಕೆ ಬಂತು. ಇವತ್ತು ತುಂಬ ಒಳ್ಳೆ ಕೆಲಸ ಆಗಿದೆ. ಈ ರೀತಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಕೊಂಡಾರೆಡ್ಡಿ ಕೆರೆ ನೋಡ್ಬೋದು. ಅದರಲ್ಲಿ ನಾವು ಚಿಕ್ಕ ಹುಡುಗರಿದ್ದಾಗ ಮೀನುಗಂಟೆ ಹಿಡ್ಕೊಂಡು, ಆಮೇಲೆ ಏಡಿಕಾಯಿಗಳನ್ನ ಹಿಡ್ಕೊಂಡು ತಿಂತಾ ಇದ್ವಿ. ಇವತ್ತು ಹತ್ರ ಹೋಗೋದು ಕೂಡ ಕಷ್ಟ ಆಗುತ್ತೆ. ಆದರೆ ಇವತ್ತು ಅದನ್ನ ಸರಿಪಡಿಸ್ಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅಂತ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಎಲ್ಲ ಸಾರ್ವಜನಿಕರು ಏನು ಬೆಂಬಲ ಕೊಟ್ಟಿದ್ದಕ್ಕೆ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಅದೇ ರೀತಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ಪಂಚಾಯಿತಿ ವಿಶೇಷವಾಗಿ ಹೆಚ್ಚಿನ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇದೆ. ಇನ್ನೇನು ನಮ್ಮ ಪಂಚಾಯಿತಿ ಆಗಿ ಉಳಿಯಲ್ಲ, ಇಲ್ಲ GB ಆಗ್ಬೋದು, ಇಲ್ಲ ನಗರಸಭೆ ಆಗ್ಬೋದು. ಇನ್ನು ಮುಂದಕ್ಕೆ ಯಾರು ಅಧಿಕಾರಕ್ಕೆ ಬರ್ತಾರೋ ಅವರು ಏನು ಈಗ ಕೆಲಸಗಳು ಆಗಿದೆಯೋ ಅದನ್ನು ಮುಂದುವರಿಸಿ ಜನಕ್ಕೆ ಒಂದು ಉತ್ತಮವಾದ ಸೌಲಭ್ಯಗಳನ್ನು ಕೊಡಬೇಕು, ಉತ್ತಮವಾಗಿ ಕೆಲಸಗಳನ್ನು ನಿರ್ವಹಿಸಿದಾಗ ಜನ ಕೂಡ ನಮ್ಮನ್ನು ಗುರುಸ್ತಾರೆ, ಜನ ಕೂಡ ನಮಗೆ ಬೆಂಬಲ ಕೊಡ್ತಾರೆ ಅಂತ ಹೇಳಕ್ಕೆ ನಮ್ಗೆ ಬಾಯಿ ಬರಲ್ಲ. ನಮ್ಮ ಸಂಸದರಾದಂಥ ಡಿ.ಕೆ. ಸುರೇಶ್ ಅಣ್ಣವರಿಗೆ ಈ ಒಂದು ಯನ್ನಗರ ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಹುಮೂಲ್ನ ನಿರ್ದೇಶಕರು, ಈ ಭಾಗದ ಮುಖಂಡರಾದಂಥ R.K. ರಮೇಶ್ ಅಣ್ಣವರು ಸಹ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ, ಅದೇ ರೀತಿ ನಮ್ಮ ಮತ್ತೊಬ್ಬ ಮಾರ್ಗದರ್ಶಕರು
ಸಾಮಾಜಿಕವಾಗಿ ಬದ್ಧತೆಯನ್ನು ಇಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ಕುಮಾರಣ್ಣವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ, ಅದಕ್ಕೆ ಮುಖ್ಯ ಕೇಂದ್ರ ಬಿಂದುವಾಗಿ ನಮ್ಮ DK ಸುರೇಶ್ ಅಣ್ಣವರ ಕೈಯಲ್ಲೇ ಈ ಒಂದು ಕುಡಿಯುವ ನೀರಿನ ಚಾಲನೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ದಿನಾಂಕವನ್ನು ನಿಗದಿಪಡಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡಲೇ ನಮಗೆ ಈ ಒಂದು ಕನಕೋತ್ಸವ ಇರೋ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಸಹ ನಮ್ಮ ಗ್ರಾಮ ಪಂಚಾಯಿತಿಗೆ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿಕೊಟ್ಟಿರ್ತಾರೆ. ನಮ್ಮ DK ಸುರೇಶ್ ಅಣ್ಣವರು ನಮ್ಮ ಯನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಅವರ ಒಂದು ಕೊಡುಗೆ ಬಹಳಷ್ಟಿದೆ. ಈಗಾಗಲೇ ನಮ್ಮ ಕೇಶವಣ್ಣವರು ಸಹ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅವರಿದ್ದ ಕಾಲದಲ್ಲಿ ಸುಮಾರು 800 ಅಕ್ಪತ್ರಗಳನ್ನು ಮಾಡಿಸ್ಕೊಟ್ಟಿದ್ದಾರೆ ಈ ಒಂದು ಭಾಗದ ಜನರಿಗೆ. ಆ ಒಂದು ಫಲವನ್ನು ಸಹ ಸಾರ್ವಜನಿಕರು ಪಡೆದಿದ್ದಾರೆ. ಅದೇ ರೀತಿ ಅವರು ಲೋಕಸಭಾ ಸದಸ್ಯದ ಸಂದರ್ಭದಲ್ಲಿ ಇಡೀ ಆನೇಕಲ್ ತಾಲೂಕಿನಲ್ಲಿ ಯಾವುದೇ ಒಂದು ಗ್ರಾಮ ಪಂಚಾಯಿತಿಗೂ ಸಹ ಕಾವೇರಿ ನೀರು ಇದುವರೆಗೂ ಬಂದಿಲ್ಲ. ನಮ್ಮ ಯನಗರ ಗ್ರಾಮ ಪಂಚಾಯಿತಿಗೆ ಅವರ ಒಂದು ಪರಿಶ್ರಮ ಮತ್ತು ಅವರ ಒಂದು ಮುಂದಾಲೋಚನೆಯಿಂದ ಈ ಒಂದು ಗ್ರಾಮ ಪಂಚಾಯಿತಿಗೆ ಕುಡಿಯ ನೀರನ್ನು ಒದಗಿಸ್ಕೊಟ್ಟಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲ ಯನಗರ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ಒಂದು ಕಾವೇರಿ ನೀರು ಯಾರಂಡಳ್ಳಿ ಗ್ರಾಮಕ್ಕೆ ಬಂದಿತ್ತು. ಯಾರಂಡಳ್ಳಿ ಗ್ರಾಮದಿಂದ ಎಲ್ಲ ಹಳ್ಳಿಗಳಿಗೆ ಒಂದು ಪೈಪ್ಲೈನ್ ಕನೆಕ್ಷನ್ ಬಾಗಿ ಇತ್ತು. ಸುಮಾರು 2 ವರ್ಷ ಆಗಿತ್ತು. ಈ ಒಂದು ಪೈಪ್ಲೈನನ್ನು ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಂದು ಸಹಕಾರದಿಂದ ಈ ಒಂದು ಪೈಪ್ಲೈನ್ ಕಾಮಗಾರಿಯನ್ನು ಮುಕ್ತಾಯಗೊಳಿಸಿದರೆ ಈ ದಿನ ಮನೆ ಮನೆಗೆ ನೀರು ಕೊಡಲಿಕ್ಕೂ ಸಹ ಚಾಲನೆಯನ್ನು ದೊರಕಿದೆ. ಇದೊಂದು ಐತಿಕವಾದಂತಹ ಒಂದು ದಿನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆಗೆ ನಮ್ಮ ಏನು ಕೊಂಡರೆಡ್ಡಿ ಕೆರೆ ತುಂಬ ಕಲುಷಿತವಾಗಿತ್ತು. ಅಲ್ಲಿ ಹೋಗಿ 5 ನಿಮಿಷ ನಿಂತ್ಕೊಳ್ಳೋಕ್ಕೂ ಸಹ ಆಗ್ತಾ ಇರಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಸುರೇಶ್ ಅಣ್ಣವರು CEO ಸಾಹೇಬರಿಗೆ ನೀರನ್ನು ಖಾಲಿ ಮಾಡಲಿಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡಿ CEO ಸಾಹೇಬರು ಅದಕ್ಕೆ ಒಂದು ಆದೇಶವನ್ನು ಹೊರಡಿಸಿ ಆ ನೀರನ್ನು ಖಾಲಿ ಮಾಡಿ ಇವತ್ತು ಧರ್ಮಸ್ಥಳ ಯೋಜನಾ ಗ್ರಾಮೀಣಾಭಿವೃದ್ಧಿಯವರ ಕಡೆಯಿಂದ ಹೂಳೆತ್ತುವಂಥ ಒಂದು ಕಾರ್ಯಕ್ರಮವನ್ನು ನಡೀತಾ ಇದೆ. ಈ ಒಂದು ಕೆರೆ ಅಭಿವೃದ್ಧಿ ಆದರೆ ನಮ್ಮ ಯಾರಂಡಳ್ಳಿ, ಕಾಚನಾಯಕನಹಳ್ಳಿ ಮತ್ತು ಹೊಸಳ್ಳಿ 3 ಗ್ರಾಮಗಳ ಒಂದು ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಕೆರೆ. ಈ ಒಂದು ಕೆರೆ ಅಭಿವೃದ್ಧಿ ಆದರೆ ಒಳ್ಳೆಯ ಒಂದು ಪರಿಸರ, ಅದರ ಜೊತೆಗೆ ಅಂತರ್ಜಲ ಸಹ ವೃದ್ಧಿಯಾಗುತ್ತೆ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಯನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸಂದಣಿ ಹೆಚ್ಚಾಗಿರುವ ಕಾರಣ ನಮಗೆ ಒಂದೇ ಒಂದು ಆರೋಗ್ಯ ಉಪಕೇಂದ್ರ ಇತ್ತು. ಆ ಒಂದು ಆರೋಗ್ಯ ಉಪಕೇಂದ್ರ ನಮ್ಮ ಜನಗಳಿಗೆ ಸಾಕಾಗ್ತಾ ಇರಲಿಲ್ಲ. ಒಂದು ಜನದಟ್ಟಣೆ ಹೆಚ್ಚಾಗಿರುವ ಕಾರಣ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಇನ್ನೊಂದು ಆರೋಗ್ಯ ಉಪಕೇಂದ್ರ ಕಟ್ಟಡವನ್ನು ನಮ್ಮ ಇದೇ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಅದು ಪೂರ್ಣಗೊಂಡು ಈಗಾಗಲೇ ತಾಲೂಕು ವೈದ್ಯಾಧಿಕಾರಿಗಳು ವಾರಕ್ಕೆ 3 ದಿನ ಕಾರ್ಯನಿರ್ವಹಿಸುವಂತೆ ಆದೇಶವನ್ನು ಸಹ ಹೊರಡಿಸಿರ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ CEO ಅವರು ನಮ್ಮ ಕ್ಲಿನಿಕ್ ಅನ್ನೋ ಒಂದು ಈಗೇನು ಪುರಸಭೆ ಮತ್ತು ನಗರಸಭೆಗಳಲ್ಲಿ ನಮ್ಮ ಕ್ಲಿನಿಕ್ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ. ಅದೇ ರೀತಿ ಜಿಲ್ಲಾ ಪಂಚಾಯಿತಿಗೂ ಸಹ ವರದಿಯನ್ನು ಕೇಳಿದ್ದಾರೆ, ಅವಶ್ಯಕತೆ ಇದ್ದರೆ ಮಾಡಿಸ್ಕೊಡ್ತೀರಿ ಅಂತ. ಆ ಒಂದು ಕೆಲಸವನ್ನು ಸಹ ಈಗ ನಮ್ಮ ಸಂಸದರು CEO ಅವರ ಗಮನಕ್ಕೆ ತಂದು ಮಾಡಿಸ್ಕೊಡ್ತಾರೆ ಅಂತ ಭರವಸೆ ಇದೆ. ಅದೇ ರೀತಿ ಏನು ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಮಿಕರು ಹೆಚ್ಚಾಗಿರುವ ಕಾರಣ ಅವರ ಒಂದು ಸುರಕ್ಷತೆ ಮತ್ತು ಈ ಕ್ರೈಮ್ಗಳನ್ನು ತಡೆಯಲಿಕ್ಕೆ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 44 ಲಕ್ಷ ವೆಚ್ಚದಲ್ಲಿ CCTV ಕ್ಯಾಮ್ರಾಗಳನ್ನು ಅಳವಡಿಸಲು ನಮ್ಮ ಹಿಂದೆ ಈಗ ನಮ್ದೇನು ಸೂರ್ಯ ಸಿಟಿ ವ್ಯಾಪ್ತಿಗೆ ಬಂದಿತ್ತು, ಈಗ ಕಮಿಷನರೇಟ್ ಆಗಿ ಆಗಿದೆ. ಹೆಬ್ಗೋಡಿ ವೃತ್ತ ನಿರೀಕ್ಷಕರ ಒಂದು ಮನವಿಯ ಮೇರೆಗೆ ಈಗಾಗಲೇ ನಾವು ಆಕ್ಷನ್ ಪ್ಲಾನ್ ಹಾಕೊಂಡು ಕೆಲಸ ಸಹ ಪ್ರಾರಂಭವಾಗಿದೆ. ಈ ಒಂದು ಕಾರ್ಯ ಮುಕ್ತಾಯಗೊಂಡ್ರೆ ಎಲ್ಲ ಸಾರ್ವಜನಿಕರಿಗೂ ಸಹ ಸುರಕ್ಷತೆ ಮತ್ತು ಭದ್ರತೆಯನ್ನು ಒದಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಮ್ಮೆಲ್ಲ ಪಂಚಾಯಿತಿ ಸದಸ್ಯರು ಭದ್ರರಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಏನಿವತ್ತು ಹಾಲು ಉತ್ಪಾದಕರಿಗೆ, ಹೈನುಗಾರರಿಗೆ ಉತ್ತೇಜನವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಲೀಟರ್ಗೆ 5 ರೂಪಾಯಿ ಸಹಾಯಧನವನ್ನು ಸುಮಾರು ಇವತ್ತು 4 ತಿಂಗಳ ಎಷ್ಟು ಲೀಟರ್ ಆಗಿದೆ ಅಷ್ಟು ಲೀಟರ್ ಇವತ್ತು ಚೆಕ್ಕನ್ನು ಸಹ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಪ್ರತಿ ವರ್ಷದಂತೆ
ಈ ವರ್ಷವೂ ಸಹ ಸುಮಾರು 300 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ ಇರ್ಬೋದು, ಲ್ಯಾಪ್ಟಾಪ್ ವಿತರಣೆ ಇರ್ಬೋದು, ಈ ಒಂದು ಕೆಲಸವೂ ಸಹ ನಾವು ನಮ್ಮ ಪಂಚಾಯಿತಿ ಕಡೆಯಿಂದ ನಡೆಸ್ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಎಲ್ಲ ಸುಮಾರು 4 ಅಂಬೇಡ್ಕರ್ ಭವನಗಳು ನಮ್ಮ ಪಂಚಾಯಿತಿಯಲ್ಲಿ ಆಲ್ರೆಡಿ ಇದೆ. ಈ ಯಾರಂಡಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಒಂದು ಬೇಡಿಕೆ ಇರೋದ್ರಿಂದ ನಮ್ಮೆಲ್ಲ ಪಂಚಾಯತರ ಸದಸ್ಯರು, ಆ ಭಾಗದ ಸದಸ್ಯರ ಒಂದು ಮತ್ತು ಜನಗಳ ಒಂದು ನೇತೃತ್ವದಲ್ಲಿ ಈಗ ಆಕ್ಷನ್ ಪ್ಲಾನ್ ಸಹ ಆಗಿ ಕಾಮಗಾರಿ ಸಹ ವರ್ಕ್ ಆರ್ಡರ್ ಸಹ ಅವರಿಗೆ ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರಿಗೆ ಅಂಬೇಡ್ಕರ್ ಭವನ್ ಸಹ ಆಗಲಿದೆ. ಇದರ ಜೊತೆಗೆ ಕಾಚನಾಯಕನಹಳ್ಳಿಯಲ್ಲಿ ಒಂದು ಉದ್ಯಾನವನ ನವೀಕರಣ ಕೆಲಸ ಆಗ್ತಾ ಇದೆ. ನವೀಕರಣ ಮತ್ತು ಓಪನ್ ಲೈಬ್ರರಿ ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಉದ್ಯಾನವನ ಇರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಒಂದು ಉದ್ಯಾನವನ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಐಕಾನ್ ಬಡಾವಣೆಯ ಒಂದು ಪಾರ್ಕ್ನಲ್ಲಿ ನವೀಕರಣ ಮಾಡಿ ಅಲ್ಲಿ ಒಂದು ಉದ್ಯಾನವನ ಸಹ ಡೆವಲಪ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಗ್ರಾಮಗಳಲ್ಲಿ ರಾತ್ರಿ ಹೊತ್ತು ಸುರಕ್ಷತೆ ಇರಲಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ಸರ್ಕಲ್ಗಳಲ್ಲಿ ನಾವು ಪಂಚಾಯಿತಿಯಿಂದ ಐಮಾಸ್ಕ್ ಲೈಟ್ಗಳನ್ನು ಅಳವಡಿಸಿದ್ದೇವೆ. ಈಗಲೂ ಸಹ ಒಂದು ರಾಜಾಪುರ, ಕಾಚನಾಯಕನಹಳ್ಳಿ ಮತ್ತು ಇನ್ನಕ್ಕಿ ಭಾಗದಲ್ಲಿ ಒಂದು 4 ಐಮಾಸ್ಕ್ ದೀಪಗಳನ್ನು ಸಹ ಇವತ್ತು ಶಂಕುಸ್ಥಾಪನೆ ನಡೀತಾ ಇದೆ. ಅದೇ ರೀತಿ ಅಂಗನವಾಡಿ ಕಟ್ಟಡ ಇರ್ಬೋದು, ಇತರ ಎಲ್ಲ ವರ್ಗ 1ರ ಕಾಮಗಾರಿಗಳು ಇವೆಲ್ಲವನ್ನು ಸಹ ನಮಗೆ ಮಾಡಲಿಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ, ಮಾಜಿ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ತಿಳಿಸಿ, ಕೊನೆಯದಾಗಿ ನನಗೆ ಡಿ ಕೆ ಸುರೇಶ್ ಅಣ್ಣ ಅವರು ಒಂದು ಆಶೀರ್ವಾದವನ್ನು ಮಾಡಿ, ಆರ್ ಕೆ ರಮೇಶ್ ಅಣ್ಣ ಅವರ ಒಂದು ಸಹಕಾರದಿಂದ ನಮ್ಮೆಲ್ಲ ಮಾಜಿ ಅಧ್ಯಕ್ಷರುಗಳು ಮತ್ತು 48 ಜನ ಸದಸ್ಯರು ಸಹ ನನ್ನ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ನನಗೆ ಅಧ್ಯಕ್ಷನಾಗಿ ಕೆಲಸ ಮಾಡಲು ಸಹಕರಿಸಿರ್ತಾರೆ. ಅವರಿಗೆ ನನ್ನ ಕೈಲಾದಷ್ಟು ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ನಾನು ಕೆಲಸಗಳನ್ನು ಮಾಡಲು ಪ್ರಯತ್ನವನ್ನು ಮಾಡಿರ್ತೇನೆ. ಎಲ್ಲರಿಗೂ ಸಹ ನನ್ನ ವೈಯಕ್ತಿಕವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಎಲ್ಲರಿಗೂ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಳ್ಳಿಗಳಿಗೆ ಕುಡಿಲಿಕ್ಕೆ ಕಾವೇರಿ ನೀರನ್ನು ಇವತ್ತು ಪೈಪ್ಲೈನ್ ಹಾಕಿಸಿ ಮನೆ ಮನೆಗೆ ಕೊಡುವಂಥ ಒಂದು ಕಾರ್ಯಕ್ರಮದ ಉದ್ಘಾಟನೆ. ಈ ಉದ್ಘಾಟನೆ ನಿಜವಾಗಲೂ ಇತಿಹಾಸದಲ್ಲಿ ಬರೆದಿಡಬೇಕು. ನಾವು ಯಾವುದೇ ಒಂದು ಪಂಚಾಯಿತಿಗೆ ಇಡೀ ತಾಲೂಕಲ್ಲಿ ಪಂಚಾಯಿತಿ ಲೆವೆಲಲ್ಲಿ ಬಂದಿರ್ತಕ್ಕಂಥದ್ದು ನಮ್ಮದೇ ಯನ್ನಗರ ಗ್ರಾಮ ಪಂಚಾಯಿತಿಗೆ. ವಿಶೇಷವಾಗಿ ಈ ಒಂದು ಕಾವೇರಿ ನೀರಲ್ಲಿ ಬರಬೇಕಾದ್ರೆ ನಮ್ಮ ಸಂಸದರು ಡಿ ಕೆ ಸುರೇಶ್ ಅವರು ಇದಕ್ಕೆ ಪ್ರಮುಖ ಕಾರಣಕರ್ತರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಏನು ಇವತ್ತು ಈ ನಿದ್ರೆ ಕಾರ್ಯಕ್ರಮಗಳು, ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಉದ್ಘಾಟನೆ ಮಾಡಿ ವೇದಿಕೆಯಲ್ಲಿ ಹಾಸರಾಗಿರ್ತಕ್ಕಂಥ ನಿಮ್ಮೆಲ್ಲರ ಮುಖಂಡರು, ಮಾಜಿ ಸಂಸದರು, ಹಾಲಿ ನಮ್ಮ ಬೆಂಗಳೂರು ಡೈರಿಯ ಅಧ್ಯಕ್ಷರು, ಅಭಿವೃದ್ಧಿಯ ಅಧಿಕಾರರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಅವರೇ, ಈ ಒಂದು ಪಂಚಾಯಿತಿಯ ಯಾವ ರೀತಿ ನಮ್ಮ ಡಿ ಕೆ ಸುರೇಶ್ ಅವರು ಸಂಸದರಾದ್ಮೇಲೆ 2013ರಿಂದ ಇಲ್ಲಿವರೆಗೂ ನಾನು ಜೊತೆಲೇ ಇದ್ದೀನಿ. ಅವ್ರು ಎಷ್ಟು ಕಷ್ಟಪಟ್ಟರು ಆ ನೀರು ತರಲಿಕ್ಕೆ ನಮ್ಮ ಸೂರ್ಯ ಸಿಟಿಗೆ ಫಸ್ಟ್ ತಗೋಬರ್ಬೇಕಾದ್ರೆ ಪೈಪ್ ಲೈನು ಏನು ಹೋಗಿದೆ, ಆ ಪೈಪ್ ಲೈನ್ ಹೋದಂತ ಎಲ್ಲಿ ಪಾಸ್ ಆಗಿದೆ, ಆ ಅಕ್ಕಪಕ್ಕ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಕಾವೇರಿ ನೀರು ಕೊಡಬೇಕು ಅಂದ್ಬಿಟ್ಟು ಎಕ್ಸ್ಟ್ರಾ ಸ್ಯಾಂಕ್ಷನ್ ಮಾಡಿಸಿದ್ರು. ಸುಮಾರು 21 MLDನೋ 23 MLDನೋ ಸ್ಯಾಂಕ್ಷನ್ ಅನ್ನ ಮಾಡಿ ಇವತ್ತು ನಮಗೆ ಅದರಲ್ಲಿ ಇದಕ್ಕೆ ಈಗಲೇ ನಾವು ನೀರು ಕೊಡಬೇಕು ಅಂದ್ಬಿಟ್ಟು ನಮ್ಮ ಬಯೋಕಾನ್ನಿಂದ ಇದನ್ನ ಮಾಡಿ ಇಲ್ಲಿ ಕೊಟ್ಟಿರ್ತಾರೆ. ನಿಜವಾಗ್ಲೂ ತುಂಬ ಸಂತೋಷದ ವಿಷಯ. ಅಷ್ಟೇ ಅಲ್ಲ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೆ ಇದಂತ ಅಧ್ಯಕ್ಷರುಗಳು ಹಲವಾರು ಜನಪರವಾದ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊ ಬಂದಿದ್ದಾರೆ. ಇವತ್ತು ಆ ಕಾರ್ಯಕ್ರಮಗಳನ್ನ ತಾವೆಲ್ಲ ಮುಂದುವರಿಸ್ತಾ ಇದ್ದೀರಾ. ತಮಗೆಲ್ಲ ಶುಭವಾಗಲಿ. ಅಷ್ಟೇ ಅಲ್ಲ, ಈ ಒಂದು ಪಂಚಾಯಿತಿಯಲ್ಲಿ ಸುಮಾರು 2 ಬಾರಿ ನಾವು ಹಸುಗಳನ್ನ ಕೊಟ್ವಿ. ನಮ್ಮಲ್ಲಿ ಈಗ ಸಂಸದರು ಕೇಳಿದ್ರು, ಏನಪ್ಪ ಹಾಲೇನಾದ್ರೂ ಜಾಸ್ತಿ ಆಗಿದೆಯಾ ಅಂದ್ಬಿಟ್ಟು. ನಮ್ಮಲ್ಲಿ ಸುಮಾರು 160-170 ಹಸುಗಳನ್ನ ಕೊಟ್ವಿ ನಾವು. ಸುಮಾರು ಜನ ಹಸುಗಳನ್ನ ಕೊಟ್ಟು ಹಾಲು ಹಾಕಿದ್ರೆ ಇವತ್ತು ಇನ್ನ ಹಾಲು ಎಷ್ಟೋ ಜಾಸ್ತಿ ಆಗ್ತಾ ಇತ್ತು. ಕೆಲವರು
ಮಾರ್ಕೊಂಡ್ಬಿಟ್ರು, ಹಸುಗಳು ತಗೊಂಡು ಮಾರ್ಕೊಂಡ್ಬಿಟ್ರು. ನಮಗೆ ನಿಜವಾಗ್ಲೂ ಬೇಸರ ಆಗುತ್ತೆ ಆ ಒಂದು ವಿಚಾರದಲ್ಲಿ. ಯಾಕಂದ್ರೆ ಅವ್ರೇನಾದ್ರೂ ಒಂದು ಜೀವನ ರೂಪಿಸ್ಕೊಳ್ಳಿ, ಒಳ್ಳೇದಿರ್ಲಿ ಅಂದ್ಬಿಟ್ಟು ಒಳ್ಳೇದು ಮಾಡಿದ್ರೆ ಅದನ್ನ ಒಳ್ಳೆತನಕ್ಕೆ ಉಪಯೋಗಿಸ್ಬೇಕು. ನಮ್ಮಲ್ಲಿ ಕೆಲವರು ಅದನ್ನ ಬೇರೆ ಥರದಲ್ಲಿ ಮಾಡಿಕೊಂಡ್ರು. ನಿಜವಾಗ್ಲೂ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇದು ನಿಮ್ಮ ಕಾರ್ಯಕ್ರಮ, ನಿಮ್ಗಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಮತ್ತೆ ಪಂಚಾಯಿತಿಯಿಂದನೂ ಸಹ ಪ್ರತಿಯೊಬ್ಬರಿಗೂ 1 ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹಧನವನ್ನ ಸರ್ಕಾರ ಏನು ಇವತ್ತು 5 ರೂಪಾಯಿ ಕೊಡ್ತಾ ಇದೆ, ಅದ್ರ ಜೊತೆಗೆ ಪಂಚಾಯಿತಿ ವತಿಯಿಂದನೂ 5 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ದಾರೆ. ಇದನ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಆಗಬೇಕು, ನಾವು ಹಾಲು ಉತ್ಪಾದನೆಯಲ್ಲಿ ತೊಡಸ್ಕೋಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಹೇಳ್ತಾ, ಏನಿವತ್ತು ಹಲವಾರು ಹೊಸ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಪ್ರಯೋಜನವನ್ನು ತಾವು ಪಡ್ಕೋಬೇಕು. ನಿಮ್ಮ ಜೊತೆ ನಾವಿದೀವಿ ಅನ್ನೋ ಮಾತನ್ನು ಹೇಳ್ತಾ ತಮ್ಗೆಲ್ಲ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಫಲಾನುಭವಿಗಳು ಇಲ್ಲಿ ಆಗಮಿಸಿದ್ದೀರಿ. ಈ ಭಾಗದ ನಾಗರಿಕರೆಲ್ಲರೂ ಕೂಡ ಬಂದಿದ್ದಾರೆ. ನನ್ನ ಸಹೋದರಿಯರು ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ, ಕೆಲವು ಅಧಿಕಾರಿಗಳಿದ್ದಾರೆ, ಮಾಧ್ಯಮದ ಸ್ನೇಹಿತರಿದ್ದಾರೆ, ಮಿತ್ರರಿದ್ದಾರೆ, ಹಿತೈಷಿಗಳಿದ್ದಾರೆ, ಎಲ್ಲ ಗೌರವಾನ್ವಿತರೆ. ಇವತ್ತು ರಥಸಪ್ತಮಿ, ಬಹಳ ವಿಶೇಷವಾದಂಥ ದಿನ. ಸೊ ಹಾಗಾಗಿ ಎಲ್ಲ ಕಡೆ ಸಾಕಷ್ಟು ಭಾಗಗಳಲ್ಲಿ ಕಾರ್ಯಕ್ರಮಗಳು, ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳಿದೆ. ಮುಹೂರ್ತ ಚೆನ್ನಾಗಿದೆ ಅಂತ ಹೇಳಿ ನಾನು ಕೂಡ ನಮ್ಮ ಸ್ವಂತ ಊರಲ್ಲೇ ಒಂದು ರಾಮ ಮಂದಿರ ಕಟ್ಟಿದ್ದೇವೆ, ಅಲ್ಲಿ ಉದ್ಘಾಟನೆಗೆ ಹೋಗ್ಬೇಕು. ಸೊ ಇದನ್ನು ಮುಗಿಸಿ ಹೋಗೋಣ ಅಂತ ಹೇಳಿ ನಾನು ಇಲ್ಲಿಗೆ ನಮ್ಮ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಎಲ್ಲ ನಮ್ಮ ಮುಖಂಡರ ಒತ್ತಾಸೆಯ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಅವರು ದಾವೋಸ್ನಿಂದ ಈಗ ತಾನೇ ನಾನು ಬಂದಾಗ ಮನೆಗೆ ಎಂಟ್ರಿ ಆಗ್ತಾ ಇತ್ತು, ನಾನು ಹೊರಟಾಗ. ಸೊ ಹಾಗಾಗಿ ಅವರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ರಾಮಲಿಂಗ ರೆಡ್ಡಿ ಅವರು, ನಮ್ಮ ಸಾರಿಗೆ ಸಚಿವರು, ಹಿರಿಯರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಬೇರೆ ಬೇರೆ ಕಾರ್ಯಗಳನ್ನು ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿದ್ರಿಂದ ಸ್ವಲ್ಪ ಅವರು ತಡವಾಗಿ ಬರ್ಬೋದು ಅಂತ ಹೇಳಿ ಕಾಣಿಸ್ತದೆ. ನಾನು ಸ್ವಲ್ಪ ಅರ್ಲಿನೇ ಬಂದಿದ್ದೀನಿ, ಯಾಕೆಂದರೆ ನಾನು ಹೊರಗಡೆ ಹೋಗ್ಬೇಕಾಗಿದ್ದರಿಂದ ನಾನೇ ಸಮಯ ಕೊಟ್ಟಿದ್ದೆ, ಆಯಿತು ಬರ್ತೇನೆ ಅಂತ ಹೇಳಿ. ಬಹುಶಃ ಇವತ್ತಿನ ದಿನ ಈ ಭಾಗಕ್ಕೆ ಒಂದು ಐತಿಹಾಸಿಕ ದಿನ ಅಂತ ಹೇಳಿ ನಾನು ಭಾವಿಸ್ತೇನೆ. ಕಾರಣ, ಬೆಂಗಳೂರು ನಗರವನ್ನು ಹೊರತುಪಡಿಸಿ ಬೆಂಗಳೂರು ಸುತ್ತಮುತ್ತ ಸುಮಾರು 80ಕ್ಕೂ 82 ಗ್ರಾಮ ಪಂಚಾಯಿತಿಗಳನ್ನ ಇದೆ. ಉತ್ತರ ತಾಲೂಕು, ದಕ್ಷಿಣ ತಾಲೂಕು, ಆನೇಕಲ್ ತಾಲೂಕು, ಬೇರೆ ಬೆಂಗಳೂರಿಗೆ ಹೊಂದ್ಕೊಂಡಂತೆ ಯಾವುದೇ ಗ್ರಾಮ ಪಂಚಾಯಿತಿನಲ್ಲಿ ಕಾವೇರಿ ನೀರಿಲ್ಲ. ಅದೇನಾರ ಕಾವೇರಿ ನೀರು ಇವತ್ತು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ, ನಾನು ಹಿಂದೆ ಲೋಕಸಭಾ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಸುಮಾರು 30 MLD ನೀರನ್ನು ಆನೇಕಲ್ ತಾಲೂಕಿಗೆ ಮಂಜೂರಾತಿಯನ್ನು ಮಾಡಿಸ್ಕೊಟ್ಟೆ. ಅದಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರು ಸಾಕಷ್ಟು ವಿರೋಧವನ್ನು ಕೂಡ ಮಾಡಿದ್ರು. ಅದು ಕ್ಯಾಬಿನೆಟ್ವರೆಗೂ ಕೂಡ ಹೋಗಿ, ಕ್ಯಾಬಿನೆಟ್ ಅಲ್ಲೂ ಕೂಡ ಕೊಡಬಾರದು ಅಂತ ಹೇಳಿ ಅವತ್ತಿನ ಬಿಜೆಪಿಯ ಸರ್ಕಾರ ತೀರ್ಮಾನವನ್ನು ಕೂಡ ಮಾಡಿದ್ರು. ಬೆಂಗಳೂರಿಗೆ ನೀರಿಲ್ಲ, ನೀವು ಆನೇಕಲ್ ತಾಲೂಕಿಗೆ 30 MLD ನೀರು ಕೊಡ್ತಾ ಇದ್ದೀರಿ ಅಂತ. ಸೊ ಆದ್ರೆ ನನ್ನ ವಾದ ಬೇರೆ ಇತ್ತು. ಬೆಂಗಳೂರೇನಾರ ಸುಭಿಕ್ಷೆಯಿಂದ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಆನೇಕಲ್ ತಾಲೂಕಿನ ಪ್ರತಿಯೊಬ್ಬ ಕಾರ್ಮಿಕರ, ಜನರ ಶ್ರಮ ಇದೆ. ಬೆಂಗಳೂರಲ್ಲಿ ಏನು ಯಾರು ವಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬಾಡಿಗೆ ಕೊಟ್ಟು ಅಲ್ಲಿ ಜೀವನ ಮಾಡಿ ಅವರೆಲ್ಲ ಈ ಸುತ್ತಮುತ್ತ ಇರೋ ಪಂಚಾಯಿತಿಗಳಲ್ಲೇ ಬಂದು ಸೇರಿ ಅವರ ಪೂರೈಕೆಗಳನ್ನು ಈಡೇರಿಸಬೇಕಾಗ್ತದೆ. ಸೊ ಹಾಗಾಗಿ ಇದು ಕೂಡ ಬೆಂಗಳೂರಿನ ಒಂದು ಭಾಗ. ಅದಕ್ಕೆ ನೀವು ನೀರನ್ನು ಕೊಡಲೇಬೇಕು ಅಂತ ಹೇಳಿ ನಾನು ಆನೇಕಲ್ ತಾಲೂಕಿಗೆ ನೀರನ್ನು ಅವತ್ತು ಮಂಜೂರಾತಿಯನ್ನು ಮಾಡಿಸ್ಕೊಟ್ಟಿದ್ದೆ. ಹಿಂದಿನ ಸರ್ಕಾರ ತಡೆದಿತ್ತು,
ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟು, ಇಲ್ಲ ನಾವು ನೀರು ಕೊಡಬೇಕು, ಸರ್ಕಾರದ ಆದೇಶ ನಮ್ಮ ಸರ್ಕಾರದ ಕಾಲದಲ್ಲಿ ಆಗಿದೆ ಅಂಥೇಳಿ ಅವರ ಮನವನ್ನ ಒಲಿಸಿ ಅವರು ಅದಕ್ಕೆ ಏನು ಹಿಂದಿನ ಸರ್ಕಾರ ತಡೆ ಹಿಡಿದಿತ್ತು ಅದನ್ನ ತೆರವುಗೊಳಿಸಿ ಇಲ್ಲಿ ನೀರನ್ನ ಕೊಡುವಂತ ಕೆಲಸವನ್ನ ಇವತ್ತು ಮಾಡಿ, ನಾನು ಬನ್ನೇರುಘಟ್ಟಕ್ಕೆ, ಮಂಟಪಕ್ಕೆ, ಜಿಗಣಿಗೆ, ಹೆನ್ನಾಗರಕ್ಕೆ ಮತ್ತು ಆನೇಕಲ್ಗೆ ಎಲ್ಲ ಒಂದು 5-6 ಪಂಚಾಯತಿಗೆ ನೀರು ಕೊಡಬೇಕು ಅಂತ ಹೇಳಿ ಮಂಜೂರಾತಿ ಮಾಡಿಸ್ಕೊಟ್ಟಿದ್ದೆ. ಆದ್ರೆ ಯಾರು ಜಿಗಣಿ ಪುರಸಭೆ ಇದೆ ಅವ್ರಿಗೆ ಇಚ್ಛಾಸಕ್ತಿ ಇಲ್ಲ. ಬನ್ನೇರುಘಟ್ಟ ನಮ್ಮ ಪಂಚಾಯತಿ ಇದೆ, ಅಲ್ಲೇ ಒಗ್ಗಟ್ಟಿಲ್ಲ, ಕಿತ್ತಾಟ. ಸೊ ಸ್ಥಳೀಯವಾದಂತ ಹೊಂದಾಣಿಕೆ ಇಲ್ಲದೆ ಯಾರು ಕೂಡ ನೀರನ್ನ ತೆಗೆದುಕೊಳ್ಳಿಕ್ಕೆ, ನಾನು ನೀರು ಕೊಡಿಸ್ತೀನಿ ಅಂತ ಅಂದ್ರೂ ನೀರು ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಇಂತಹ ಪರಿಸ್ಥಿತಿನಲ್ಲಿ ಇವತ್ತು ಹೆನ್ನಾಗರದ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ, ಆರ್ ಕೆ ರಮೇಶ್ ರವರಿಗೆ, ಮುಖಂಡರುಗಳಿಗೆ ಎಲ್ಲರಿಗೂ ಕೂಡ ಈ ಭಾಗದ ಜನರ ಪರವಾಗಿ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾತಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಂಜೂರು ಮಾಡಿಸೋದು ಸುಲಭ, ಸರ್ಕಾರ ಇರ್ತದೆ, ನಾವು ಹೇಳಿದ್ರೆ ಏನೋ ಒಂದು ಕೆಲಸ ಮಾಡಿಕೊಡ್ತಾರೆ. ನಮ್ಮ ಒತ್ತಾಸೆಗೆ ನಾವೇನ್ ಮಾಡಬೇಕು ಅಂತ ಹೇಳ್ತೀವಿ, ಪ್ರಯತ್ನ ಪಟ್ಟಿದ್ದೀವಿ, ಯಶಸ್ಸಾಗುತ್ತೆ. ಆದರೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಥಳೀಯವಾಗಿ ಒತ್ತಡವನ್ನ ತಂದು ಏನೇ ಸಮಸ್ಯೆಗಳಿತ್ತು, ನೀರು ಕೊಟ್ವಿ, ನೀರು ಕೊಟ್ಟ ಮೇಲೆ ಟ್ಯಾಂಕ್ಗಳಿಲ್ಲ, ಲೈನೇಜ್ ಸಿಸ್ಟಮ್ ಇಲ್ಲ, ನೀರಿನ ಪೈಪ್ಲೈನ್ ವ್ಯವಸ್ಥೆ ಇಲ್ಲ. ಕೇಶವ ರೆಡ್ಡಿ ಅವರು ಅದಕ್ಕಿಂತ ಆದ್ಮೇಲಂತ ಬಂದಂತ ಪಂಚಾಯಿತಿ ಅಧ್ಯಕ್ಷರು ಮಹೇಶ್ ಅವರು, ಮುನರತ್ನಮ್ಮ ಅವರು, ಸಾಕಷ್ಟು ಜನ ಎಲ್ಲರೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಒತ್ತಾಸೆಯನ್ನ ತಂದು, ನನ್ನ ಮೇಲೆ ಒತ್ತಡವನ್ನ ತಂದು, ಇಲ್ಲಿ ಸಮಸ್ಯೆ ಇದೆ, ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ ಹೇಳಿ ರಾಮಲಿಂಗರೆಡ್ಡಿ ಅವ್ರನ್ನ ಹಿಡಿದು, ಶಿವಕುಮಾರ್ ಅವ್ರನ್ನ ಹಿಡಿದು, ಎಲ್ಲರನ್ನು ಹಿಡಿದು ಎಲ್ಲ ಕೆಲಸಗಳನ್ನ ಪೂರ್ಣಗೊಳಿಸಿ ಇವತ್ತು 4 ಟ್ಯಾಂಕ್ಗಳನ್ನ GLR ಗಳನ್ನ ಮಾಡಿದ್ದಾರೆ. ಸುಮಾರು 40 ಲಕ್ಷ ಲೀಟರ್ 50 ಲಕ್ಷ ಲೀಟರ್ ನೀರನ್ನ ಶೇಖರಣೆ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ನಾನು ಪಂಚಾಯಿತಿಯವರು ಒಂದು ವರದಿಯನ್ನ ನನ್ನ ಕೈಗೆ ಕೊಟ್ಟರು. ಆ ವರದಿನಲ್ಲಿ ತೆಗೆದು ನಾನು ನೋಡ್ತಾ ಇದ್ದೆ, ಒಂದು ವರದಿಯನ್ನ ಮಾಡಿದ್ದಾರೆ, ಅವರು ಪಂಚಾಯಿತಿಯ ಇತಿಹಾಸವನ್ನ ಮಾಡಿದ್ದಾರೆ. ನೋಡ್ತಾ ಇದ್ದೆ, ಅವ್ರ ಕುಟುಂಬಗಳ ಸಂಖ್ಯೆ 6,000 ಇದೆ. ಆದ್ರೆ ಮನೆಗಳ ಸಂಖ್ಯೆ ಲೆಕ್ಕ ಹಾಕ್ತು ಅಂತ ಅಂದ್ರೆ ಕನಿಷ್ಠ 30,000ಕ್ಕೂ ಹೆಚ್ಚು ಮನೆಗಳು ಇಲ್ಲಿ ಹೆನ್ನಾಗರ ಪಂಚಾಯಿತಿ ಒಂದರಲ್ಲೇ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಸಾಕಷ್ಟು ಏಕಾತ, ಬಿಕಾತ, ರೆವಿನ್ಯೂ ಸೈಟ್ಸು, ಕೆಲವರು ಅಪಾರ್ಟ್ಮೆಂಟ್ಗಳು, ಹೀಗೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳು ಕೂಡ ಇಲ್ಲಿ ತಲೆ ಎತ್ತಿದೆ. ಅವ್ರಿಗೆ ನೀರು ಬೇಕು, ನೀರಿಲ್ಲ. ಅವ್ರಿಗೆ ಕೆಲಸ ಮಾಡೋರು ಬೇಕಾಗಿಲ್ಲ. ಅವ್ರಿಗೇನ್ ಬೇಕು ಅಂದ್ರೆ ಭಾವನೆಗಳು ಬೇಕು. ಬದುಕು ಇಂಪಾರ್ಟೆಂಟ್ ಅಲ್ಲ, ಭಾವನೆಗಳು ಇಂಪಾರ್ಟೆಂಟ್. ಆ ಭಾವನೆಗಳ ಆಧಾರದ ಮೇಲೆ ಅವರು ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿಕೊಡ್ತಾರೆ. ಸೊ ಆದ್ರೂ ಕೂಡ ಇವತ್ತು ನಾನು ನಮ್ಮ ಅಧ್ಯಕ್ಷರಿಗೆ, ಸದಸ್ಯರಿಗೆ ಹೇಳಿದ್ದೇನೆ, ನನ್ನ ಕೈಲಾದಂತಹ ಸಹಕಾರವನ್ನ ಸಂಪೂರ್ಣವಾಗಿ ಕೊಡ್ತೇನೆ. ಯಾರು ಮುಂದೆ ಬರ್ತಾರೆ ಅವರು ಹಣವನ್ನ ಕಟ್ಟಿ ಪಾವತಿ ಮಾಡಿ, ಯಾರು ನೀರನ್ನ ತೆಗೆದುಕೊಳ್ಳಿಕ್ಕೆ ಮುಂದೆ ಬರ್ತಾರೆ, BWS SP ಜೊತೆ ನಾನು ಮಾತನಾಡ್ತೇನೆ. ಯಾಕಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಡಿ ಕೆ ಶಿವಕುಮಾರ್ ಅವರೇ ಇರೋದ್ರಿಂದ ನನ್ನ ಕೈಲಾದಂತ ಅಳಿಲು ಸೇವೆಯನ್ನ ನಾನೇನೆಲ್ಲಾನು ಮಾಡ್ಕೊಡಕ್ಕಾಗಲ್ಲ. ನಾನು ನರೇಂದ್ರ ಮೋದಿ ಹತ್ರ ಹೋಗಿ ಕೂತ್ಕೊಂಡು ಮಾತನಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ದೇವೇಗೌಡರ ಹತ್ರ ಹೋಗಿ ನಾನು ಕರ್ಕೊಂಡು ಹೋಗಿ ಮಂತ್ರಿನ ಭೇಟಿ ಮಾಡ್ಲಿಕ್ಕೆ ನನಗೆ ಶಕ್ತಿ ಇಲ್ಲ. ಸೊ ಶಕ್ತಿ ಇರೋರಿಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ನಾನು ಇಲ್ಲಿ ಋಣವನ್ನ ತೀರಿಸುವಂತ ಕೆಲಸ ಮಾಡ್ಬೇಕಾಗಿದೆ. ನಾನು 1 ಟರ್ಮ್ ಆಗಿದ್ದ, 2 ಟರ್ಮ್ ಆಗಿದ್ದ, 3 ಟರ್ಮ್ ಆಗಿದ್ದ, ಆದ್ರೆ ನಾನು ಮಾಡಿದಂತ ಕಾಮಗಾರಿಗಳು, ನಾನು ಕೊಟ್ಟಂತ ಕೆಲಸ ಕಾರ್ಯಗಳು ಇಂದು ಕೂಡ ಶಾಶ್ವತವಾಗಿದೆ ಅಂತಕ್ಕಂಥ ತೃಪ್ತಿ ನನ್ನಲ್ಲಿ. ನಾನು ಬರ್ತಾ ನೋಡಿದೆ, ಹೆನ್ನಾಗರ ಬರ್ಬೇಕಾದ್ರೆ ಒಂದೇ ರೋಡ್, ಕಾಂಕ್ರೀಟ್ ರೋಡ್ ಇರೋದು. ಅದು ಯಾರು ಮಾಡಿದ್ದು ಅಂತ ಅಂದ್ರೆ ನಾನೇ ಮಾಡಿದ್ದು ಅಂತ ಆಮೇಲೆ ನೆನಪಾಯ್ತು ರೋಡ್ ಬಂದ್ಮೇಲೆ. ಸೊ ಯಾರು ಕೂಡ ಆಸಕ್ತಿ ಇಲ್ಲ. ಬೇಕಾದಷ್ಟು ರಾಜಕಾರಣದಲ್ಲಿ ವ್ಯತ್ಯಾಸಗಳಿರ್ತದೆ, ಆದ್ರೆ ಅಭಿವೃದ್ಧಿ ಕೆಲಸದಲ್ಲಿ ರಾಜಕಾರಣ ಇರಬಾರ್ದು. ಅದು ನಮ್ಮ ಗುರಿ. ಆ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದು. ನಾನೇನೋ ನಮ್ಮ ಪಕ್ಷದವರಿದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಅವ್ರಿಗೇನೋ ಶಪಾಷ್ಗಿರಿ ತಗೋಬೇಕು ಅಂತ ಹೇಳಲ್ಲ. ಕೆಲಸ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಸ್ಥಳೀಯ ನಾಯಕರುಗಳಿಗೆ, ಸ್ಥಳೀಯ ಮುಖಂಡರುಗಳಿಗೆ, ಸದಸ್ಯರುಗಳಿಗೆ ಇರಬೇಕಾಗ್ತದೆ. ಇವತ್ತು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ
ನಮ್ಮ ಪಂಚಾಯಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ, ಉಪಾಧ್ಯಕ್ಷರು, ನಮ್ಮ ಸದಸ್ಯರುಗಳೆಲ್ಲರ ನೇತೃತ್ವದಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ದೇವೆ, ಉದ್ಘಾಟನೆಯನ್ನ ಮಾಡಿದ್ದೇವೆ. ಅವರ ನೇತೃತ್ವದಲ್ಲಿ ಇವತ್ತು ಸಾಕಷ್ಟು ಸವಲತ್ತುಗಳನ್ನು ಕೂಡ ಕೊಡ್ತಾ ಇದೆ. ಪ್ರತಿಭಾ ಪುರಸ್ಕಾರ, ಯಾರು SC ST ಮಕ್ಕಳು ಅತಿ ಹೆಚ್ಚು ಅಂಕಗಳನ್ನ ಕಳಿಸಿದ್ದಾರೆ ಅವರಿಗೆ ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇತರೆ ಬೇರೆ ಜನಾಂಗದವರು ಕೂಡ ಯಾರು ಪ್ರತಿಭಾನ್ವಿತ ಇದ್ದಾರೆ ಅವ್ರಿಗೂ ಕೂಡ ಸುಮಾರು 200 ವಿದ್ಯಾರ್ಥಿ ವೇತನ ಹೀಗೆ ಕೊಡುವಂತ ಕೆಲಸ. ಸುಮಾರು ಹಾಲೋತ್ಪಾದಕರು, ರೈತರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಸುಮಾರು 44 ಲಕ್ಷ ರೂಪಾಯಿ ಹಣವನ್ನ ಇವತ್ತು ರೈತರಿಗೆ 5 ರೂಪಾಯಿ ಪ್ರತಿ ಲೀಟರ್ಗೆ ಪಂಚಾಯಿತಿಯ ಅನುದಾನದಲ್ಲಿ ಅವರು 18% ಅಂತ ಹೇಳಿ ದುಡ್ಡಿಟ್ಟಿರ್ತಾರೆ. ಪಂಚಾಯಿತಿಯ ಕಲ್ಯಾಣಕ್ಕೋಸ್ಕರ, ಪಂಚಾಯಿತಿಯ ಸಾರ್ವಜನಿಕರ ಕಲ್ಯಾಣ ನಿಧಿ ಅಂತ ಹೇಳಿ ಇರ್ತದೆ. ಆ ಹಣವನ್ನ ಉಪಯೋಗ ಮಾಡಿಕೊಂಡು 5 ರೂಪಾಯಿ ಹಣವನ್ನ 5 ರೂಪಾಯಿ ಪ್ರತಿ ಲೀಟರ್ಗೆ ಸುಮಾರು 7,20,000ಕ್ಕೂ ಹೆಚ್ಚು ಲೀಟರ್ ಹಣಕ್ಕೆ ಹಾಲಿಗೆ ಇವತ್ತು ಸಬ್ಸಿಡಿಯನ್ನ ಕೂಡ, ಪ್ರೋತ್ಸಾಹಧನವನ್ನ ಕೊಡುವಂತ ಕೆಲಸ ಕೂಡ ಮಾಡ್ತಾ ಇದೆ. ಇದು ಎಲ್ಲರ ಕೈಲೂ ಸಾಧ್ಯ ಇಲ್ಲ. ಎಲ್ಲ ಪಂಚಾಯಿತಿಗಳು ಇದೆ, ಪಕ್ಕದಲ್ಲಿ ಹುಲಿಮಂಗ್ಲ ಇದೆ, ಇನ್ನೆಲ್ಲ ಇದೆ, ಅಲ್ಲೆಲ್ಲ ಬೇರೆ ಕಡೆ ಸಾಕಷ್ಟು ಪಂಚಾಯಿತಿಗಳಿವೆ. ಆದ್ರೆ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರುಗಳೆಲ್ಲರೂ ಕೂಡ ಎಲ್ಲವನ್ನೂ ಕೂಡ ಒಗ್ಗಟ್ಟಾಗಿ ಸೇರಿ ಎಲ್ಲರೂ ಕೂಡ ನಾವು ಒಂದು ಅಂತ ಹೇಳಿ ಇವತ್ತು ಪ್ರತಿ ವರ್ಷ, ಅದೇನೋ ಅವಧಿ ಮುಗಿದೋಗ್ತಾ ಇದೆ ಅನ್ನೋ ಕಾರಣಕ್ಕಲ್ಲ, ಪ್ರತಿ ವರ್ಷನೂ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ನಾವು ಅವರಿಗೆ ಗೌರವವನ್ನ, ಅವರಿಗೆ ಧನ್ಯವಾದಗಳನ್ನ, ನಮ್ಮ ವಿಚಾರಗಳನ್ನ ಅವರಿಗೆ ನಿಮ್ಗೆ ತಿಳಿಸ್ಬೇಕಾದಂಥದ್ದು ನನ್ನ ಕರ್ತವ್ಯ ಅಂತ ಹೇಳಿ ನಾನಾದರೂ ಭಾವಿಸಿದ್ದೇನೆ. ಇವತ್ತು ಪಂಚಾಯಿತಿ ಅವಧಿ ಮುಗಿತಾ ಇದೆ. ಫೆಬ್ರವರಿ 10-12ನೇ ತಾರೀಕು ಪಂಚಾಯಿತಿ ಅವಧಿ ಮುಗಿತು. ಸರ್ಕಾರ ಏನ್ ಮಾಡ್ತಿದೆ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಸರ್ಕಾರವನ್ನ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಜನಪ್ರತಿನಿಧಿಗಳ ಮತ್ತು ಮುಖಂಡರುಗಳ ಸಲಹೆಯನ್ನ ಕೂಡ ನಾವು ಕೇಳ್ತಾ ಇದ್ದೇವೆ. ಇದನ್ನು ಕೂಡ ಬೆಂಗಳೂರಿನ ಒಂದು ಭಾಗವಾಗಿ ತಗೊಂಡು ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕೆಂತಂದ್ರೆ ಇವತ್ತು ಜನಸಂಖ್ಯೆ ನೋಡ್ತು ಅಂದ್ರೆ ಸುಮಾರು 50-60 ಸಾವಿರ ಈ ಪಂಚಾಯತಿ ಒಂದರಲ್ಲೇ ಇದೆ. ಅದು GBA ವ್ಯಾಪ್ತಿಗೆ ತಂತು ಅಂತ ಅಂದ್ರೆ ನೀರಿನ ವ್ಯವಸ್ಥೆ ಸಮರ್ಪಕವಾಗಿರ್ತದೆ, ರಸ್ತೆ ಚರಂಡಿಗಳನ್ನ ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ನಿಮ್ಗೆಲ್ಲ ಮೂಲಭೂತ ಸೌಕರ್ಯಗಳನ್ನ, ನಾಗರಿಕರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆಯೋ ಆ ಎಲ್ಲ ಅವಕಾಶಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನಮ್ಮ ಸದಸ್ಯರು, ಪಂಚಾಯಿತಿಯ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಈ ಖಾತೆ ಆಗ್ತಾ ಇಲ್ಲ ಅಂತ ಹೇಳಿ. ಸುಮಾರು 800 ಜನಕ್ಕೆ ನಾವು ಹಕ್ಕುಪತ್ರಗಳನ್ನ ಕೊಟ್ಟಿದ್ದೇವೆ. ಅದರಲ್ಲಿ 300 ಜನಕ್ಕೆ ಈ ಖಾತೆ ಆಗ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾನು ಕೂಡ ಮನವಿಯನ್ನ ಮಾಡಿ ಆದಷ್ಟು ಬೇಗ ಅವರು ಕೂಡ ಒಂದು ಕಾಯಕಲ್ಪವನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಇರೋದಿಲ್ಲ, ನಮ್ಮ ಮೆಂಬರ್ಗಳೆಲ್ಲ ಕೇಳ್ತಾ ಇದ್ರು ಏನಿರ್ತದೆ, ಏನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಾನೇನು ಮಾಡೋದನ್ನ ಸರ್ಕಾರ ಮಾಡ್ತಕ್ಕಂಥದ್ದು ನಮ್ಮ ಅಭಿಪ್ರಾಯವನ್ನ ತಿಳಿಸ್ತೇವೆ. ಸಾರ್ವಜನಿಕರಿಗೆ ಉತ್ತಮವಾದಂತಹ ಆಡಳಿತವನ್ನ ಕೊಡ್ಲಿಕ್ಕೆ, ಸಲಲಿತವಾಗಿ ನಿಮ್ಗೆ ಅನುಕೂಲಗಳಾಗ್ಲಿಕ್ಕೆ ಏನೆಲ್ಲ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕೋ ಅದನ್ನ ನಾನು ಸಂಬಂಧಪಟ್ಟಂತ ಮಂತ್ರಿಗಳ ಹತ್ರ ಮತ್ತು ಅಧಿಕಾರಿಗಳ ಹತ್ರ ನನ್ನ ಕೈಲಾದಂತ ವಿಚಾರವನ್ನ ಅವರಿಗೆ ತಿಳಿಸ್ತಾ, ಅವರು ಏನು ಸಲಹೆಗಳು, ಅವ್ರೇನು ತೀರ್ಮಾನ ಮಾಡ್ತಾರೋ, ಸರ್ಕಾರ ಏನು ತೀರ್ಮಾನ ಮಾಡ್ತದೋ ಅದನ್ನು ನಾವೆಲ್ಲರೂ ಕೂಡ ಸೇರಿ ಅಭಿವೃದ್ಧಿಯ ದೃಷ್ಟಿಯಿಂದ ಜೊತೆಯಲ್ಲಿ ಹೋಗೋಣ. ಜೊತೆಗೆ PRR 2 ಕೂಡ ಅತಿ ಶೀಘ್ರದಲ್ಲೇ ಫೈನಲ್ ನೋಟಿಫಿಕೇಶನ್ ಆಗ್ತದೆ.
ಹೆನ್ನಾಗರ ಪಂಚಾಯಿತಿಯವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾನ್ಯ ಅಧ್ಯಕ್ಷರಾದಂಥ ವಿನಯ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಮೊದಲಿಂದನೂ ಕೂಡ ಹೆನ್ನಾಗರ ಪಂಚಾಯಿತಿ ಒಂದು ಅತ್ಯುತ್ತಮವಾದಂಥ ರೀತಿಯಲ್ಲಿ ಜನರ ಕಷ್ಟ ಸುಖಗಳಿಗೆ ಕೆಲಸ ಮಾಡ್ತಾ ಅಭಿವೃದ್ಧಿಯತ್ತ ಮಾಡ್ತಾ ಇರೋದ್ರಿಂದ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ನನ್ನನ್ನು ಕೂಡ ಆಹ್ವಾನಿಸಿದರು. ನಾನು ಕೂಡ ಬಂದು ಹೋಗ್ತಾ ಇದ್ದೀನಿ. ಸರ್, ಮುಂದಿನಲ್ಲಿ ಗ್ರಾಮ ಪಂಚಾಯತಿ ಇರುತ್ತೆ, ಗ್ರೇಟರ್ ಬೆಂಗಳೂರು ಆಗುತ್ತೆ ಸರ್, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ. ಬಹುತೇಕ ಗ್ರೇಟರ್ ಬೆಂಗಳೂರು ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದನ್ನು ಯಾವ ರೀತಿಯ ರೂಪುರೇಷೆಗಳನ್ನು ಕೊಡ್ತಾರೆ ಅಂಥೇಳಿ ಸರ್ಕಾರ ತೀರ್ಮಾನ ಮಾಡ್ತದೆ. ಸರ್, ಈ ಭಾಗದಲ್ಲಿ ಸಾಕಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಮತ್ತು ನಗರಸಭೆಯಲ್ಲಿ ಒಂದಷ್ಟು ಗೊಂದಲಗಳಿರುವಂಥದ್ದು ಏನಾಗುತ್ತೆ ಮುಂದಿನ ದಿನಗಳಲ್ಲಿ? ಇಲ್ಲ, ಎಲ್ಲೆಲ್ಲಿ ಜಾಸ್ತಿ ಜನದಟ್ಟಣೆ ಇದೆ ಅದೆಲ್ಲವನ್ನು ಕೂಡ ಗ್ರೇಟರ್ ಬ್ಯಾಂಗ್ಳೂರು ಒಳಗಡೆ ತಗೋಬೇಕು ಅಂಥೇಳಿ ನಾವು ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಮನವಿ ಮಾಡಿದ್ದೇವೆ. ಅವರು ಕೂಡ ನೋಡಿದ್ದಾರೆ, ಜೊತೆಗೆ ಅಧಿಕಾರಿಗಳ ಸಭೆ ಕೂಡ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅಂತೇಳಿ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ಮಾಡಿ. ಅಲ್ಲ ಸರ್, BBMP ತಗೊಂಡ ಮಿನಿ ಕಾರ್ಪೊರೇಷನ್ ಅಲ್ಲ ಸರ್, BBMP ತಗೊಂಡ 110 ಹಳ್ಳಿಗಳೇನೆ ಅಭಿವೃದ್ಧಿ ಆಗಲಿಲ್ಲ, ಅಲ್ಲೇ ಒಂದಷ್ಟು ಸಮಸ್ಯೆಗಳಿದೆ. ಈಗ ಇದನ್ನು ಕೂಡ ಸೇರಿಸ್ಕೊಂಡಾಗ ಇನ್ನಷ್ಟು ಆಗುತ್ತಾ ಸಮಗ್ರವಾಗಿ ಅಭಿವೃದ್ಧಿ ಆಗೋದಕ್ಕೆ? ಕೇವಲ ತೆರಿಗೆಯನ್ನ ಮೂಲ ಗುರಿಯಾಗಿಸ್ಕೊಂಡು ಮಾತ್ರ ಗ್ರೇಟರ್ ಬೆಂಗಳೂರಿಗೆ ಇದನ್ನು ತಗೊಳ್ತಿದ್ದಾರೆ ಅನ್ನುವಂಥ ಒಂದಷ್ಟು ಅದು ಬಿಜೆಪಿಯವರು ಕೆಲವು ಅಭಿವೃದ್ಧಿ ಬೇಡ ಅಂತ ಹೇಳೋರು, ಅವರು ಈ ರೀತಿಯ ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಕ್ಕಂಥದ್ದು. ಇವತ್ತು ಗ್ರಾಮ ಪಂಚಾಯಿತಿಗಳೇನಿದೆ, ಗ್ರಾಮ ಪಂಚಾಯಿತಿಗಳ ಮೂಲ ಅಸ್ತಿತ್ವ ಕಳ್ಕೊಂಡಿದೆ. ಮಾಧ್ಯಮದವರೇ, ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳು ಹಳ್ಳಿಗಳ ಅಸ್ತಿತ್ವವನ್ನು ಕಳೆದುಕೊಂಡಿದೆ. 2010 ಸೆನ್ಸಸ್ ಅನ್ನ ನೋಡಿದಾಗ 10 ಸೆನ್ಸಸ್ ಅಲ್ಲ, ನಾನು ಹೇಳದ್ ಕೇಳ್ರಿ ಇಲ್ಲಿ ನೀವು ಹೇಳಿದ್ದೇ ಅಲ್ಲ ವೇದವಾಕ್ಯ. ನೀವು ಮಾಧ್ಯಮದವ್ರು ಹೇಳ್ತೇವೆ, ನಾನು ಪ್ರತಿಸ್ಪರ್ಧಿ ಯಾರು ಹೇಳೋದು, ಅಲ್ಲಿ ಹೋಗಿ ಹೇಳಲಿ ಅವರು. ಪ್ರತಿಸ್ಪರ್ಧಿ ಹೇಳೋದಕ್ಕೆ ಏನಿಲ್ಲ. ಹಳ್ಳಿಗಳ ಅಸ್ತಿತ್ವವನ್ನು ಕಳ್ಕೊಂಡಿದೆ. ಹಳ್ಳಿಗಳ ಅಸ್ತಿತ್ವವನ್ನು ಕಳ್ಕೊಂಡಿರೋದ್ರಿಂದ ನಾಗರಿಕರು ಇವತ್ತು ಮೂಲಭೂತ ಸೌಕರ್ಯಗಳನ್ನು ಕೇಳ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಸರ್ಕಾರದ ಹೆಚ್ಚಿನ ಅನುದಾನಗಳ ಅವಶ್ಯಕತೆ ಇರ್ತದೆ. ಗ್ರಾಮ ಪಂಚಾಯಿತಿಗಳಿಗೆ ಯಾವುದೇ ವಿಧವಾದಂಥ ಹೆಚ್ಚಿನ ಅನುದಾನ ಸಿಗೋದಿಲ್ಲ. ಇವತ್ತು ಕೇಂದ್ರ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ಕೊಡ್ತಾ ಇರ್ತಕ್ಕಂಥ ಅನುದಾನ ಕೇವಲ ಲಕ್ಷಗಳು ಅಂತಂದರೆ 2 ಲಕ್ಷ, 5 ಲಕ್ಷ, 3 ಲಕ್ಷ ಆಯ್ತಾನೆ. ಇಲ್ಲಿರ್ತಕ್ಕಂಥ ಜನಸಂಖ್ಯೆ ಇವತ್ತು ಸುಮಾರು 50,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೊಂದು ಪಂಚಾಯಿತಿನಲ್ಲಿದೆ. ಸುಮಾರು 30,000ಕ್ಕೂ ಹೆಚ್ಚು ಮನೆಗಳು, ಕುಟುಂಬಗಳು ವಾಸ ಮಾಡ್ತಾ ಇದೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಬೇಕೇ ಹೊರತು ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೆ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಮಾಧ್ಯಮದವರು ಮೂಲತಃ ಅರ್ಥ ಮಾಡ್ಕೋಬೇಕಾಗ್ತದೆ. ನೀರು ಕೊಡಬೇಕು ಅಂತಂದರೆ ಬೆಂಗಳೂರು ಒಳಗಡೆ ಸೇರಬೇಕು, ಒಳಚರಂಡಿ ಕೊಡಬೇಕು ಅಂತಂದರೆ ಬೆಂಗಳೂರು ಒಳಗಡೆ ಸೇರಬೇಕು. ನೀರು ಕೊಡೋಕ್ಕಾಗೋದಿಲ್ಲ ಅಂತ ಇದೇ BJPಯವ್ರು ಮಾತಾಡಿದ್ರಲ್ಲ, ಯಾತಕ್ಕೆ ನೀವು ಅದನ್ನು ಪ್ರಶ್ನೆ ಮಾಡಲಿಲ್ಲ? ನೀವು ಮಾಧ್ಯಮದ ಸ್ನೇಹಿತರು ಯಾಕೆ 5 ವರ್ಷ ಆಯ್ತಲ್ಲ ಕಾವೇರಿ ನೀರು ಕೊಡಲಿಕ್ಕೆ? ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬರಬೇಕಾಯ್ತಾ? ಅವ್ರು ಹೇಳುವಂಥದ್ದು ಏನೀಗ ಇದು ಗ್ರೇಟರ್ ಬೆಂಗಳೂರು ಸೇರ್ಕೊಂಡಾಗ ತಾಲೂಕ್ ಪಂಚಾಯತಿ ಹೋಗುತ್ತೆ, ಜಿಲ್ಲಾ ಪಂಚಾಯತಿ ಹೋಗುತ್ತೆ, ಪಂಚಾಯತ್ಗಳ ಅಸ್ತಿತ್ವ ಕಳ್ಕೊಂಡು ಬಂದು 700 ಜನಪ್ರತಿನಿಧಿಗಳು, ಅದು ಯಾವುದೇ ಪಕ್ಷದವ್ರು ಇರ್ಬೋದು, ಅವ್ರು ಹಾಕ್ತಿದ್ರು. ಆದರೆ ಅವರೆಲ್ಲರೂ ಕೂಡ ಆ ಒಂದನ್ನು ಕಳ್ಕೊಳ್ತಾರೆ. ಒಂದು 100ರಿಂದ 150 ಅಥವಾ 200 ಜನ ಮಾತ್ರ ಏನು ನೀವು ಹೇಳುವಂಥದ್ದು ಕಾರ್ಪೊರೇಷನ್ ಅಥವಾ ನಗರಸಭೆ ಅಥವಾ ಪುರಸಭೆಗಳು 2-3 ಪಂಚಾಯತ್ಗಳು ಇದು ಬಿಜೆಪಿ ವಕ್ತಾರರು ಹೇಳೋ ಮಾತು. ಇಲ್ಲ, ಇದು ಬಿಜೆಪಿ ವಕ್ತಾರರು ಹೇಳೋ ಮಾತು. ಸರ್ಜಾಪುರ ರೈತರ ಹೋರಾಟ ಇನ್ನೊಂದು ದಿನಕ್ಕೆ ಕಾಲಿಟ್ಟಿದೆ. ಯಾವ ಸರ್ಕಾರ ಜನಪ್ರತಿನಿಧಿಗಳು ಸುಮ್ಮನೆ ನಾಮಕಾವಸ್ಥೆಗೆ ಸಭೆ ಕರೀತಾರೆ, ಹಂಗೆ ವಾಪಸ್ ಕಳಿಸ್ತಾರೆ ಅಂತ ಆರೋಪ. ಸರ್, ನೀವು ರೈತರ ಮೇಲೆ ಹೆಚ್ಚಿನ ಕಾಳಜಿ ಇಟ್ಕೊಂಡಿರುವಂಥದ್ದು, ಜೊತೆಗೆ ನಮ್ಮ ತಾಲೂಕು ಅಂತ ಹೇಳಿದ್ರೆ ಜಾಸ್ತಿ ಪ್ರೀತಿ ಇಟ್ಕೊಂಡಿದ್ದೇವೆ. ನೋಡಪ್ಪ, ನನ್ನ ಕೈಲಾದಂಥ ಇತಿಮಿತಿ ಒಳಗಡೆ ನಾನು ಏನು ಬೇಕೋ ಕೆಲಸ ಮಾಡಲಿಕ್ಕೆ ಬದ್ಧನಾಗಿದ್ದೇನೆ. ನನ್ನನ್ನು ಮೀರಿ ನಾನೆಲ್ಲವನ್ನು ಕೂಡ ಮಾಡಲಿಕ್ಕೆ ಮಧ್ಯಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ಲ, ನಾನು ಒಬ್ಬ ನಿಮ್ಮ ರೀತಿ ಸಾಮಾನ್ಯ ಪ್ರಜೆ. ಸರ್, 5 ಕೈಗಾರಿಕಾ ಪ್ರದೇಶಗಳು ಇದಾವೆ ಸರ್ ಈಗಾಗಲೇ ನಮ್ಮ ತಾಲೂಕಲ್ಲಿ. ಮತ್ತೂ ಬೇಕಾ ಸರ್ ಇದು? ನನಗೆ ಗೊತ್ತಿಲ್ಲ. ಉದ್ಯೋಗಗಳು ಬೇಕಲ್ಲ, ಉದ್ಯೋಗಗಳು ಸೃಷ್ಟಿಯಾಗಬೇಕಲ್ಲ. 5 ಕೈಗಾರಿಕಾ ಪ್ರದೇಶ ಇರೋದ್ರಿಂದನೇ ಇವತ್ತು
ಆನೇಕಲ್ ತಾಲೂಕು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು, ಆರ್ಥಿಕವಾಗಿ ಜನ ಮೇಲೆ ಬರಲಿಕ್ಕೆ ಸಾಧ್ಯವಾಗ್ತಾ ಇರ್ತಕ್ಕಂಥದ್ದು. ಸೊ ಒಂದಕ್ಕೊಂದಕ್ಕೆ ಲಿಂಕ್ ಇರ್ತದೆ, ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತದೆ. ಕಾದು ನೋಡೋಣ ಸರ್ಕಾರ ಏನು ತೀರ್ಮಾನ ತಗೊಳ್ಳಿ. ಸರ್, ಹಾಸನದಲ್ಲಿ ದೇವೇಗೌಡರು ಸರ್ಕಾರ ನಮ್ಮ ಕುಟುಂಬವನ್ನು ಮುಗಿಸುವಂಥ ಕೆಲಸ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಒಳ್ಳೆಯದಾಗಲಿ. ಯನ್ನಾಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಹಲವಾರು ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯೂ ಇತ್ತು. ಇವತ್ತು ಈ ಭಾಗದ ಎಲ್ಲ ಹಳ್ಳಿಗಳಿಗೆ ಕಾವೇರಿ ನೀರನ್ನು ಕೊಡುವಂಥ ಒಂದು ಉದ್ಘಾಟನೆ. ಹಿಂದೆ ಈ ಭಾಗದಲ್ಲಿ 4 ಕಡೆ ಗ್ರೌಂಡ್ ಲೆವೆಲ್ ಟ್ಯಾಂಕನ್ನು ಕಟ್ಟಿದ್ರು, ಸುಮಾರು 50 ಲಕ್ಷದ ಟ್ಯಾಂಕನ್ನು ಕಟ್ಟಿದ್ರು. ಅದರ ಅದಕ್ಕೆ ಪೈಪ್ಲೈನ್ನ ಅಳವಡಿಸಿ ಮನೆ ಮನೆಗೂ ಇವತ್ತು ನೀರು ಕೊಡುವ ಒಂದು ಕಾರ್ಯಕ್ರಮ. ನಿಜವಾಗಲೂ ಖುಷಿ ಆಗುತ್ತೆ. ಯಾಕಂದರೆ ಕಾವೇರಿ ನೀರನ್ನು ನಾವು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿತಾ ಇದ್ದೀವಿ. ಮೊದಲನೇ ಆನೇಕಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ಮೊದಲನೇ ಗ್ರಾಮ ಪಂಚಾಯಿತಿ ಇರ್ಬೋದು ಕಾವೇರಿ ನೀರನ್ನು ತಗೊಳ್ತಾ ಇರತಕ್ಕಂಥ ಪಂಚಾಯಿತಿ, ಅದು ಯನ್ನಾಗರ ಪಂಚಾಯಿತಿ. ಇದರ ಎಲ್ಲ ಒಂದು ಯಶಸ್ಸು ಹಿಂದೆ ಏನು ನಮ್ಮ ಮಾಜಿ ಸಂಸದರಿದ್ದರು DK ಸುರೇಶ್ ಅವರು, ಅವ್ರಿಗೆ ಸಲ್ಲಬೇಕು ಅಂದ್ಬಿಟ್ಟು ನಾನು ವೈಯಕ್ತಿಕವಾಗಿ ಇದರ ಯಶಸ್ಸಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ಈ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಿಂದೆ ಇದ್ದಂಥ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಪಂಚಾಯಿತಿ ಮೆಂಬರ್ಗಳು, ಈಗಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರ ಶ್ರಮದಿಂದ ಒಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಇವತ್ತು ಹಾಲು ಉತ್ಪಾದಕರಿಗೆ ಪಂಚಾಯಿತಿ ವ್ಯಾಪ್ತಿಯಿಂದ 5 ರೂಪಾಯಿ ಪ್ರೋತ್ಸಾಹಧನ ಕೊಡುವ ಒಂದು ಕಾರ್ಯಕ್ರಮ ಇರ್ಬೋದು. SLC PUCಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಂಥ ಒಂದು ವಿದ್ಯಾರ್ಥಿಗಳಿಗೆ ಇವತ್ತು ಒಬ್ಬ ವಿದ್ಯಾರ್ಥಿ ವೇತನ ಕೊಡುವಂಥ ಒಂದು ಕಾರ್ಯಕ್ರಮ ಇರ್ಬೋದು. ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ. ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ ಅಂದ್ಬಿಟ್ಟು ಎಲ್ಲರಿಗೂ ಶುಭವನ್ನು ಬಯಸ್ತಾರೆ. ಈ ಭಾಗದ ನಾಯಕರು ನೀವು ಈಗ DK ಸುರೇಶ್ ಅವರು ಅದ್ರ ಬಗ್ಗೆ ಹೇಳಿದ್ರು, ಆದರೆ ಇದನ್ನ ಪಂಚಾಯತಿ ತೆಗೆದ ನಂತರ ಅಂದರೆ ಪಂಚಾಯತಿ ಇರಲ್ಲ ಅನ್ನೋದನ್ನ ಕಟ್ಟಿಟ್ಟಾಗಿ ಹೇಳಿದ್ದಾರೆ, ನೇರವಾಗಿ ಹೇಳ್ಬಿಟ್ಟು. ನೀವು ಒಂದು ಬೇಡಿಕೆನ ಏನಿಟ್ಟಿದ್ರಿ? ನಿಮ್ಮದು ಸರ್ಕಾರ ಕೂಡ ಇದೆ, GBA. ನಾವು ಸರ್ಕಾರಕ್ಕೆ ಈಗ ಪಂಚಾಯಿತಿ ಅಸ್ತಿತ್ವ ಕಳ್ಕೊಂಡಿದೆ. ಈಗ ಏನೋ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು 48 ಜನ ಮೆಂಬರ್ ಇದ್ದಾರೆ ಈ ಪಂಚಾಯಿತಿಯಲ್ಲಿ. ಈಗ ಈ ಒಂದು ಗ್ರಾಮದಲ್ಲಿ ಈ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ 30,000 ಮನೆ ಇದ್ದಾವೆ. ಹಿಂದೆ ಪಾಪ ಇದನ್ನು ಮಾಡಿದಾಗ ಏನು 2011ರಲ್ಲಿ ಸೆನ್ಸಸ್ ಮಾಡಿದಾಗ ಈ ಭಾಗದಲ್ಲಿ ಒಂದು 8,000ನೋ 9,000ನೋ ಮನೆ ಇತ್ತು. ಇವತ್ತು 30,000 ಮನೆ ಇದ್ದಾವೆ. ಜನಸಂಖ್ಯೆನೂ ಇವತ್ತು 50,000 ಜನ ಇದೆ. ಅದಕ್ಕೆ ತಕ್ಕನಂಗೆ ಏನಾದರೂ ಒಂದು ಅಪ್ಗ್ರೇಡ್ ಮಾಡಿ ಅದಕ್ಕೆ ಹೆಚ್ಚಿನ ಅನುದಾನವನ್ನು ತಗೊಬಂದು ಈ ಅಭಿವೃದ್ಧಿ ಮಾಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಅಪ್ಗ್ರೇಡ್ ಮಾಡಿ ಅಂತ ಹೇಳ್ತೀವಿ. GBA ಮಾಡ್ತಾರೋ, ನಗರಸಭೆ ಮಾಡ್ತಾರೋ, ಪುರಸಭೆ ಮಾಡ್ತಾರೋ, ಏನು ಮಾಡ್ತಾರೋ ಸರ್ಕಾರಕ್ಕೆ ಬಿಟ್ಟಿದ್ದು. ಯನ್ನಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಕಾವೇರಿ ನೀರು ಈ ಒಂದು ಮಹತ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಈ ಕ್ಷೇತ್ರದ ಮಾಜಿ ಸಂಸದರಾದಂಥ DK ಸುರೇಶ್ ಸಾಹೇಬರು ಹಾಗೂ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮುಖಂಡರಾದಂಥ RK ರಮೇಶ್ರವರು ಹಾಗೂ ಯನ್ನಾಗರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಆಪ್ಕಾಮ್ಸ್ನ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಬಾಬುರೆಡ್ಡಿರವರು ಹಾಗೂ ಯನ್ನಾಗರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ K ವಿನಯ್ರವರು, ಮಾಜಿ ಅಧ್ಯಕ್ಷರಾದಂಥ ಕೇಶವರೆಡ್ಡಿರವರು, ಮಹೇಶ್ರವರು, ರಾಮಸ್ವಾಮಿರವರು, ಮುನಿರತ್ನ ಮುನರಾಜುರವರು, ಚಂದ್ರಕಲಾರವರು ಹಾಗೂ ಯನ್ನಾಗರ ಗ್ರಾಮ ಪಂಚಾಯತಿಯ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿಯ ಸದಸ್ಯರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಯನ್ನಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತರ್ಜಲ ಕಲುಷಿತಗೊಂಡು ಸುಮಾರು ಕಳೆದ 5 ವರ್ಷಗಳಿಂದನೂ ಸಹ ಕುಡಿಯುವ ನೀರು ಕಲುಷಿತಗೊಂಡ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಸಹ ಒಂದು ವರದಿಯನ್ನು ನೀಡಿರ್ತಾರೆ. ಅಂತರ್ಜಲ ಗುಣಮಟ್ಟ ಕಳಪೆಯಾಗಿರುತ್ತೆ, ಎಚ್ಪೈರರಿ ಬ್ಯಾಕ್ಟೀರಿಯಾ ಇದೆ ಅಂತ ಹೇಳ್ಬಿಟ್ಟು ಕಳೆದ 5 ವರ್ಷಗಳಲ್ಲೇ ವರದಿಯನ್ನು ಸಲ್ಲಿಸಿರ್ತಾರೆ. ಆನೇಕಲ್ ತಾಲೂಕಿನ ವೈದ್ಯಾಧಿಕಾರಿಗಳು ಸಹ ಕುಡಿಯಲು ಯೋಗ್ಯತೆಯನ್ನು ಕಳ್ಕೊಂಡಿದೆ ಅಂತೇಳಿ, ಗುಣಮಟ್ಟವನ್ನು ಕಳ್ಕೊಂಡಿದೆ ಅಂತೇಳಿ ವರದಿಯನ್ನು ನೀಡಿದ ಈ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನಪ್ರಿಯ ಮಾಜಿ ಸಂಸದರು ಅತ್ಯಂತ ಶ್ರಮವಹಿಸಿ ಒಂದು 2 ಘಟನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಳೆದ ಆನೇಕಲ್ ಸೂರ್ಯನಗರಕ್ಕೆ 7.5 MLD ನೀರನ್ನು ಅನುಮೋದನೆಯಾಗಿತ್ತು. ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಮಾಜಿ ಸಂಸದರು ಅಧಿಕಾರಿಗಳ ಮೇಲೆ ಒತ್ತಡವನ್ನು ತಂದು ಎನ್ರೂಟ್ ವಿಲೇಜಸ್ ಅಂದರೆ ಪೈಪ್ಲೈನ್ ಕಾವೇರಿ ಕುಡಿಯುವ ನೀರು ಹಾದು ಹೋಗುವಂಥ
ಹಳ್ಳಿಗಳಿಗೆ ಸಹ ಕಾವೇರಿ ಕುಡಿಯುವ ನೀರನ್ನ ಕೊಡಬೇಕು. ಇಲ್ಲ ಅಂತಂದರೆ ಪೈಪುಗಳನ್ನ ತೂತಿಡಿಸ್ತೀನಿ ಅಂತೇಳಿ ನೇರವಾಗಿ ಅಧಿಕಾರಿಗಳಿಗೆ ಬೆದರಿಕೆಯನ್ನು ಹಾಕುವ ಮುಖಾಂತರ ಹಾಗೂ ಇದು KR-ಪುರ ಶಾಸಕರಾದಂಥ ಬೈರತಿ ಬಸವರಾಜರವರು ಇರ್ಬೋದು, ಯಶವಂತಪುರ ಕ್ಷೇತ್ರದ ಶಾಸಕರಾದಂಥ ಸೋಮಶೇಖರ್ ಅವರ ಬಲವಾದ ವಿರೋಧದ ನಡುವೆ ಸುಮಾರು 110 ಹಳ್ಳಿಗಳಿಗೆ ಕಾವೇರಿ ಕುಡಿಯೋ ನೀರು ಕೊಡಲಿಲ್ಲ BBMP ವ್ಯಾಪ್ತಿಯ ಹಳ್ಳಿಗಳಿಗೆ. ಅದರಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಯಾವ ರೀತಿ ಕೊಡ್ತೀರಾ ಅಂತೇಳಿ ಬಲವಾಗಿ ವಿರೋಧ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರು ಸಹ ಈ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ಆನೇಕಲ್ ಕ್ಷೇತ್ರ ಇರ್ಬೋದು, ಬೆಂಗಳೂರು ದಕ್ಷಿಣ ಕ್ಷೇತ್ರ ಇರ್ಬೋದು, ಶಾಸಕಾಂಗ ಸಭೆಗೆ ಭಾಗವಹಿಸಲಿಲ್ಲ ಅಂದ್ಕೊಳ್ತೀನಿ. ಈ ಒಂದು ನಿಟ್ಟಿನಲ್ಲಿ DK ಸುರೇಶ್ ಅವರು ಅತ್ಯಂತ ಶಕ್ತಿಯುತವಾಗಿ ಒತ್ತಡವನ್ನು ಹಾಕುವುದರ ಮುಖೇನ ಈ ಯನ್ನಾಗರ ಗ್ರಾಮ ಪಂಚಾಯತ್ಗೆ ಕಾವೇರಿ ಕುಡಿಯುವ ನೀರನ್ನು ಒದಗಿಸಿಕೊಟ್ಟಿರ್ತಾರೆ. ಈ ಒಂದು ಮಹತ್ತರ ಕಾರ್ಯಕ್ರಮಕ್ಕೆ ಕಾವೇರಿ ಕುಡಿಯುವ ನೀರನ್ನು ಒದಗಿಸಿಕೊಟ್ಟೋದಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ಯನ್ನಾಗರ ಗ್ರಾಮ ಪಂಚಾಯತಿಯ ಸಮಸ್ತ ನಾಗರಿಕರ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಯನ್ನಾಗರ ಗೇಟ್ನಿಂದ ಯನ್ನಾಗರದವರೆಗೆ ರಸ್ತೆ ತುಂಬ ಹಾಳಾಗಿ ಗುಂಡಿಗಳು ಬಿದ್ದಿತ್ತು. ಕಳೆದ 10 ವರ್ಷಗಳ ಕಾಲ ಇಡೀ ತಾಲೂಕಿಗೆ ಅತ್ಯಂತ ರಸ್ತೆ ಹಾಳಾದ ರಸ್ತೆ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಸಂಸದರನ್ನ ಕೇಳಿಕೊಂಡಾಗ ಕಾಂಕ್ರೀಟ್ ರಸ್ತೆ ಮಾಡಿಕೊಡಿ, ಒಂದು 20 ವರ್ಷ ಶಾಶ್ವತವಾಗಿ ಉಳಿಯುತ್ತೆ ಅಂತೇಳಿ ಕೇಳಿಕೊಂಡಾಗ ಸಂಸದರು ಕಾಂಕ್ರೀಟ್ 5 ಕೋಟಿ ರೂಗಳನ್ನು ಮಂಜೂರು ಮಾಡಿ ಆನೇಕಲ್ ಯೋಜನಾ ಪ್ರಾಧಿಕಾರದಿಂದ ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿರ್ತಾರೆ. ಇಂತಹ ಹಲವಾರು ಕಾರ್ಯಕ್ರಮಗಳಿಗೆ ಸಾಕ್ಷಿಬದ್ಧರಾದಂಥ DK ಸುರೇಶ್ ರವರು ಈ ಕ್ಷೇತ್ರದಲ್ಲಿ ಹಲವಾರು ಭಾಗಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು, ಜನಪರ ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ. ಅಂಥವರ ಕೃತಜ್ಞತೆ ಸಲ್ಲಿಸೋದಕ್ಕೆ ನಾವು ಆಗಲಿಲ್ಲ ಅಂಥೇಳಿ ನನ್ನ ವೈಯಕ್ತಿಕವಾಗಿ ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥವ್ರನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುವಂಥ ಮನೋಭಾವ ಸಾರ್ವಜನಿಕರು ಬೆಳೆಸ್ಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟ ಸರ್ವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಪಂಚಾಯತಿ ವ್ಯಾಪ್ತಿಯಲ್ಲಿ ಇದನ್ನು ಯನ್ನಾಗರ ಗ್ರಾಮದ ಜನತೆಗೆ ಸುದಿನ ಅಂತಲೇ ಹೇಳ್ಬೋದು. ಈಗಾಗಲೇ ನಮ್ಮ ಮಾಜಿ ಸಂಸದರು ಈಗ 2024 ಫೆಬ್ರವರಿ 23ರಂದು ನಮ್ಮ ಯನ್ನಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯಾರಂಡಹಳ್ಳಿ ಗ್ರಾಮಕ್ಕೆ ಕುಡಿಯುವ ಕಾವೇರಿ ನೀರಿನ ಸಂಪರ್ಕವನ್ನು ಕಲ್ಪಿಸಿ ಯಾರಂಡಹಳ್ಳಿ ಗ್ರಾಮಕ್ಕೆ ಮಾತ್ರ ಒಂದು ಸಂಪರ್ಕವನ್ನು ಕಲ್ಪಿಸಿ ಆ ಒಂದು ಊರಿಗೂ ಸಹ ನೀರು ಹೋಗ್ತಾಯಿತ್ತು. ಈಗ ಇದೇ ರೀತಿ ಅಲ್ಲಿಂದ ಉಳಿದ ಹಳ್ಳಿಗಳಿಗೆ ಪೈಪ್ಲೈನ್ ಸಂಪರ್ಕ ಮತ್ತು ನೀರಿನ ಸಂಗ್ರಹಣೆ ಕಟ್ಟಡಗಳು ಸಮಸ್ಯೆ ಇತ್ತು. ಆ ಒಂದು ಸಮಸ್ಯೆಯನ್ನು ಈ ಒಂದು 2 ವರ್ಷದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಹಂತದಲ್ಲೇ ನಾವು ಪೂರೈಸಿ ಈಗ ಕಾಚಿನಾಯಕನಹಳ್ಳಿ, ಹೊಸಹಳ್ಳಿ, ಯನ್ನಾಗರ ಮತ್ತು ಮಾಸನಹಳ್ಳಿ ಗ್ರಾಮಗಳಿಗೆ ಕಾವೇರಿ ಕುಡಿಯುವ ನೀರಿನ ಪೈಪ್ಲೈನ್ ಸಂಪರ್ಕವನ್ನು ಕಲ್ಪಿಸಿ ಈ ದಿನ 4 ಹಳ್ಳಿಗಳಿಗೆ ಕಾವೇರಿ ನೀರನ್ನು ಕೊಟ್ಟು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮಾಜಿ ಸಂಸದರಾದಂತಹ DK ಸುರೇಶ್ ಅಣ್ಣವರು ಆಗಮಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮುಖಂಡರಾದಂತಹ RK ರಮೇಶ್ ಅಣ್ಣವರು, ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಕೇಶವಣ್ಣವರು, ಮಾಜಿ ಅಧ್ಯಕ್ಷರಾದ ಕುಮಾರಣ್ಣವರು ಮತ್ತು ಆಪ್ಕಾಮ್ಸ್ನ ಮಾಜಿ ಅಧ್ಯಕ್ಷರಾದ ಬಾಬು ರೆಡ್ಡಿ ಅಣ್ಣವರು ಮತ್ತು ಮಾನ್ಯ ಅಧ್ಯಕ್ಷರಾದಂಥ ವಿನಯ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಿಕೊಳ್ಳಲು ಸಹಕಾರ ಕೊಟ್ಟಂಥ ಎಲ್ಲ ಜನತೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೆ. ಯನ್ನಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಂದು ಐತಿಹಾಸಿಕವಾದಂಥ ಒಂದು ದಿನ ಅಂತ ಭಾವಿಸ್ಬೋದು. ಹಿಂದೆ ನಮ್ಮ ಸಂಸದರಿದ್ದಾಗ ಈ ಒಂದು ಗ್ರಾಮ ಪಂಚಾಯತಿಗೆ ಕಾವೇರಿ ನೀರನ್ನು ಒದಗಿಸ್ಕೊಟ್ಟಿದ್ರು. ಅವರ ಒಂದು ಪರಿಶ್ರಮದಿಂದ, ಮುಂದಾಲೋಚನೆಯಿಂದ ಇಡೀ ಆನೇಕಲ್ ತಾಲೂಕಲ್ಲಿ ಯಾವುದೇ ಗ್ರಾಮ ಪಂಚಾಯತಿಗೂ ಸಹ ಕಾವೇರಿ ನೀರು ಇರೋದಿಲ್ಲ. ಇವತ್ತು ನಮ್ಮ ಯನ್ನಾಗರ ಗ್ರಾಮ ಪಂಚಾಯತಿಗೆ ಅವರ ಒಂದು ಆಶೀರ್ವಾದದಿಂದ ಕಾವೇರಿ ನೀರು ಬಂದಿದೆ. ಆ ಒಂದು ಕಾವೇರಿ ನೀರು ಗ್ರಾಮಗಳಿಗೆ ಮತ್ತು ಮನೆಗಳಿಗೆ ಸರಬರಾಜು ಮಾಡಲಿಕ್ಕೆ ಪೈಪ್ಲೈನ್ ಕೆಲಸ ಬಾಕಿ ಇತ್ತು. ಆ ಒಂದು ಪೈಪ್ಲೈನ್ ಕಾಮಗಾರಿಯನ್ನು ನಮ್ಮೆಲ್ಲ ಮಾಜಿ ಅಧ್ಯಕ್ಷರುಗಳು ಮತ್ತು ಪಂಚಾಯಿತಿಯ ಎಲ್ಲ ಸದಸ್ಯರುಗಳ ಒಂದು ಸಹಕಾರದಿಂದ ಇವತ್ತು ಆ ಕಾಮಗಾರಿಯನ್ನು ಮುಕ್ತಾಯ ಮಾಡಿ ಈ ದಿನ ನಮ್ಮ ಸಂಸದರಾದಂಥ ಸುರೇಶಣ್ಣ ಅವರ ಅವ್ರನ್ನ ಮಾಜಿ ಸಂಸದರು ಅಂತ ಹೇಳೋಕ್ಕಾಗಲ್ಲ, ನಮ್ಮ ನೆಚ್ಚಿನ ನಾಯಕರಾದಂಥ ಸುರೇಶಣ್ಣ ಅವರ ಕೈಯಲ್ಲಿ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ಇವತ್ತಿನಿಂದ ಎಲ್ಲ 5 ಗ್ರಾಮಗಳಿಗೆ ಕಾಚಿನಾಯಕನಹಳ್ಳಿ, ಯಾರಂಡಹಳ್ಳಿ, ಹೊಸಹಳ್ಳಿ, ಯನ್ನಾಗರ ಮತ್ತು ಮಾಸ್ತೇನಹಳ್ಳಿ ಗ್ರಾಮಗಳಿಗೆ ಮನೆಗೆ ಕಾವೇರಿ ನೀರು ತಲುಪುತ್ತೆ. ಅದೇ ರೀತಿ ಇನ್ನಕ್ಕಿ ಮತ್ತು ರಾಜಾಪುರ, ರಾಮಕೃಷ್ಣಪುರ ಗ್ರಾಮಗಳಿಗೆ ಕಾವೇರಿ
KSB ಅಕ್ವಿಸಿಷನ್ ಆಗಿರೋದ್ರಿಂದ KSB GSLR ಇಂದ ಆ 3 ಗ್ರಾಮಗಳಿಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ KSB ಕಮಿಷನರ್ ಅವರ ಬಳಿ ಚರ್ಚೆಯನ್ನು ಸಹ ಮಾಡಿದ್ದಾರೆ. ಅವರು BWSSB ಚೇರ್ಮನ್ ಬಳಿ ಅಪ್ರೂವಲ್ ತಗೊಳ್ಳೋದಕ್ಕೆ ಒಂದು ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಆ 3 ಹಳ್ಳಿಗಳಿಗೂ ಸಹ ಕಾವೇರಿ ನೀರು ಕೊಡುವ ನಿಟ್ಟಿನಲ್ಲಿ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಕಾವೇರಿ ನೀರಿನ ಜೊತೆಗೆ ನಮ್ಮ ಹೊಸಳ್ಳಿ, ಕಾಚನಾಯಕನಹಳ್ಳಿ ಮತ್ತು ಯಾರಂಡಹಳ್ಳಿ 3 ಗ್ರಾಮದ ಮಧ್ಯಭಾಗದಲ್ಲಿರ್ತಕ್ಕಂಥ ಈ ಒಂದು ಕಾಚನಾಯಕನಹಳ್ಳಿ ಕೊಂಡಾರೆಡ್ಡಿ ಕೆರೆ ಏನು ಬಹಳ ಕಲುಷಿತವಾಗಿತ್ತು, ಅಲ್ಲಿ 5 ನಿಮಿಷ ನಿಂತ್ಕೊಳ್ಳೋಕ್ಕೂ ಸಹ ಆಗ್ತಾ ಇರಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ನಮ್ಮೆಲ್ಲ ಪಂಚಾಯಿತಿಯ ಸದಸ್ಯರ ಸಹಕಾರದಿಂದ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ CEO ಅವರ ಒಂದು ಸಹಕಾರದಿಂದ ಆ ನೀರನ್ನು ಖಾಲಿ ಮಾಡಿ ಇವತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರ ಕಡೆಯಿಂದ ಹೂಳೆತ್ತುವಂಥ ಕಾರ್ಯ ನಡೀತಾ ಇದೆ. ಈ ಒಂದು ಕೆರೆ ಅಭಿವೃದ್ಧಿ ಆದರೆ ಈ 3 ಗ್ರಾಮಗಳಿಗೂ ಪರಿಸರದ ಜೊತೆಗೆ ಅಂತರ್ಜಲ ವೃದ್ಧಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ ಆರೋಗ್ಯ ಉಪಕೇಂದ್ರ ಒಂದೇ ಒಂದಿತ್ತು. ಜನಸಂದಣಿ ಹೆಚ್ಚಿರುವ ಕಾರಣ ಇವತ್ತು ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಉಪಕೇಂದ್ರವನ್ನು ಕಟ್ಟಡವನ್ನು ಉದ್ಘಾಟನೆ ಮಾಡಿ ಆರೋಗ್ಯ ವೈದ್ಯಾಧಿಕಾರಿಗಳು ಈಗಾಗಲೇ 3 ದಿನ ಕಾರ್ಯನಿರ್ವಹಿಸೋಕ್ಕೆ ಚಾಲನೆಯನ್ನು ಸಹ ನೀಡಿದ್ದಾರೆ. ಅದರ ಜೊತೆಗೆ ಆಲ್ಟರ್ನೇಟ್ ಆಗಿ ನಮ್ಮ CEO ಅವರ ಬಳಿ ನಮ್ಮ ಕ್ಲಿನಿಕ್ಕನ್ನು ಸ್ಯಾಂಕ್ಷನ್ ಮಾಡಿಕೊಡ್ಬೇಕು ಸರ್ಕಾರದಿಂದ ಒಂದು ಮನವಿಯನ್ನು ಸಹ ಇಟ್ಟಿದ್ದೇವೆ. ಅವರು ಭರವಸೆಯನ್ನು ಸಹ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ನಮ್ಮ ಕ್ಲಿನಿಕ್ ಸಹ ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿಗೆ ಬರಲಿದೆ ಅನ್ನೋ ನಿಟ್ಟಿನಲ್ಲಿ, ಅದೇ ರೀತಿ ಯಾರಂಡಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಇರ್ಬೋದು ಮತ್ತು ಶಿಕ್ಷಣಕ್ಕೆ ಒತ್ತು ನೀಡುವ ಒಂದು ಉದ್ದೇಶದಿಂದ ಶಾಲಾ ಕೊಠಡಿಗಳ ವಿಸ್ತೀರ್ಣ ಇರ್ಬೋದು, ಹೆಚ್ಚುವರಿ ಕೊಠಡಿಗಳ ಒಂದು ಕಾರ್ಯಕ್ರಮ ಇರ್ಬೋದು. ಅದೇ ರೀತಿ ಮಕ್ಕಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಮಾರು 300 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇದ್ದೇವೆ. ಅದರ ಜೊತೆಗೆ 60 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪನ್ನು ನೀಡ್ತಾ ಇದ್ದೇವೆ, ಅವರ ಒಂದು ವಿದ್ಯಾಭ್ಯಾಸಕ್ಕೆ ಸಹಕಾರವಾಗುವ ನಿಟ್ಟಿನಲ್ಲಿ. ಅದೇ ರೀತಿ ಹಾಲು ಉತ್ಪಾದಕರಿಗೆ ಹೈನುಗಾರಿಕೆಗೆ ಉತ್ತೇಜನ ನೀಡುವ ಒಂದು ದೃಷ್ಟಿಯಿಂದ ನಮ್ಮೆಲ್ಲ ಪಂಚಾಯಿತಿಯ ಸದಸ್ಯರು ಒಂದು ತೀರ್ಮಾನವನ್ನು ತೆಗೆದುಕೊಂಡು 5 ರೂಪಾಯಿ ಸಹಾಯಧನ ಅಂತೆ ಇವತ್ತು ಅವರಿಗೆ 4 ತಿಂಗಳ ಒಂದು ಅವಧಿಗೆ ಇವತ್ತು RTGS ಮೂಲಕ ಅವರಿಗೆ ಹಣವನ್ನು ತಲುಪಿಸಿದ್ದೇವೆ. ಅದೇ ರೀತಿ ಈ ಒಂದು ಗ್ರಾಮ ಪಂಚಾಯಿತಿ ಬಹಳಷ್ಟು ಕಾರ್ಮಿಕರು ಹೆಚ್ಚಿರುವ ಕಾರಣ ಅವರಿಗೆ ಒಂದು ಭದ್ರತೆ ಮತ್ತು ಸುರಕ್ಷತೆಯನ್ನು ಕೊಡುವ ನಿಟ್ಟಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸುವ ಒಂದು ಕಾಮಗಾರಿಯನ್ನು ಸಹ ನಮ್ಮೆಲ್ಲ ಪಂಚಾಯಿತಿ ತೀರ್ಮಾನಿಸಿ ಈಗ ಅದರ ಕಾಮಗಾರಿ ಸಹ ಚಾಲನೆ ಆಗಿದೆ. ಆ ಒಂದು CC ಕ್ಯಾಮ್ರಾಗಳು ಇದ್ದಲ್ಲಿ ಕ್ರೈಮ್ಸ್ ಇರ್ಬೋದು ಅಥವಾ ಕಾನೂನು ಸುವ್ಯವಸ್ಥೆಗೆ ಒಳ್ಳೆಯ ಉಪಯುಕ್ತವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಸ್ತ್ರೀ ಶಕ್ತಿ ಭವನಗಳು, ಅಂಗನವಾಡಿ ಕಟ್ಟಡಗಳು ಮತ್ತು ಇನ್ನು ಹಲವಾರು 15ನೇ ಹಣಕಾಸು ಮತ್ತು ವರ್ಗ 1ರ ಒಂದು ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂಥ DK ಸುರೇಶ್ ಅಣ್ಣವರು ಮತ್ತು RK ರಮೇಶ್ ಅಣ್ಣವರು ಮತ್ತು ಆಪ್ಕಾಮ್ಸ್ನ ಬಾಬು ರೆಡ್ಡಿ ಅಣ್ಣವರು ಮತ್ತು ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಒಂದು ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆ ಶಂಕುಸ್ಥಾಪನೆ ಆಗಿದೆ. ನನಗೆ ಏನು ಅಲ್ಪಾವಧಿಯಲ್ಲಿ ನಮ್ಮ DK ಸುರೇಶ್ ಅಣ್ಣವರ ಒಂದು ಆಶೀರ್ವಾದದಿಂದ, RK ರಮೇಶ್ ಅಣ್ಣವರ ಒಂದು ಸಹಕಾರದಿಂದ ಮತ್ತು ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳು ಮತ್ತು 48 ಜನ ಸದಸ್ಯರ ಒಂದು ಬೆಂಬಲದಿಂದ ಒಂದು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ನನ್ನ ಕೈಲಾದಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಕೆಲಸವನ್ನು ಮಾಡಿರ್ತೇನೆ. ನನಗೆ ತೃಪ್ತಿ ಇದೆ, ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ನನಗೆ ಯಾರ್ಯಾರು ಸಹಕಾರ ನೀಡಿರ್ತಾರೆ ಅವ್ರಿಗೆಲ್ಲರಿಗೂ ಸಹ ನನ್ನ ವೈಯಕ್ತಿಕವಾಗಿ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಕಾವೇರಿ ಕುಡಿಯುವ ನೀರಿನ ಕಾರ್ಯಕ್ರಮವನ್ನು ಆಗಮಿಸಿರತಕ್ಕಂಥ DK ಸುರೇಶ್ ಅಣ್ಣನವರು ಹಾಗೂ RK ರಮೇಶ್ ಅಣ್ಣನವರು ಹಾಗೂ ಅಧ್ಯಕ್ಷರಾದಂಥ ವಿನಯರವರು, ಕೇಶವರೆಡ್ಡಿಯವರು, ಉಪಾಧ್ಯಕ್ಷರಾದಂಥ ಅರುಣ ಮಂಜುನಾಥ್ ಅವರು ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳ ನೇತೃತ್ವದಲ್ಲಿ ಕುಡಿಯುವ ನೀರು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳು ಅಭಿನಂದನೆಗಳು ಸಲ್ಲಿಸುತ್ತಾ, ಕಾವೇರಿ ಕುಡಿಯುವ ವಾಟರು ಇವತ್ತು ಉದ್ಘಾಟನೆ ಆಗಿದೆ. ಆಮೇಲೆ ಆಸ್ಪತ್ರೆ ಆಗಿದೆ ಮತ್ತು ವರ್ಗ 1ರಲ್ಲಿ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಾಲಾ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ಹಾಗೂ ನನ್ನ ಅವಧಿಯಲ್ಲಿ
ಡೈರಿ ಹಾಲು ಉತ್ಪಾದಕರಿಗೆ 5 ರೂಪಾಯಿ ಅಂತ ಕೊಟ್ಟಿರತಕ್ಕಂಥ ಅದೇ ರೀತಿ ವಿನಯ್ ರೆಡ್ಡಿ ಅವರು ಅದನ್ನು ಮುಂದುವರಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇವತ್ತು ಪಂಚಾಯಿತಿಗಳಲ್ಲೇ ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿಗೆ ಮಹೇಶ್ವರ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಕಾವೇರಿ ವಾಟರ್ ಬಂತು. ನನ್ನ ಅವಧಿಯಲ್ಲಿ GLS ಟ್ಯಾಂಕ್ಗಳನ್ನ 4 ಟ್ಯಾಂಕ್ಗಳನ್ನ ಮಾಡಿದ್ವಿ. ಅದೇ ರೀತಿ ಇವತ್ತು ವಿನಯ್ರವರ ಅಧ್ಯಕ್ಷತೆಯಲ್ಲಿ ಇವತ್ತು ಪೈಪ್ಲೈನ್ ಆಗಿ ಕಾವೇರಿ ವಾಟರ್ ಬಂದಿದೆ. ಇದಕ್ಕೆ ಮಾಜಿ ಅಧ್ಯಕ್ಷರಾದಂಥ KV ರಾಮಸ್ವಾಮಿಯವರು, ಇನ್ನೊಬ್ಬ ಓರ್ವ ಅಧ್ಯಕ್ಷರಾದಂಥ ಚಂದ್ರಕಲಾ ರವಿಯವರು, ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಪ್ರಸನ್ನ ಕುಮಾರ್ ಅವರು, ಹಾಲಿ ಸದಸ್ಯರು, ಪಂಚಾಯಿತಿ ಸದಸ್ಯರು, ಅದೇ ರೀತಿ ಮುನ್ರತ್ನಮ್ಮ ಮುನ್ರಾಜ್ರವರು, ಇವರೆಲ್ಲ ಸಹಕಾರದಿಂದ ಇವತ್ತು ಪಂಚಾಯಿತಿಗೆ ಕಾವೇರಿ ವಾಟರ್ ಬಂದಿದೆ. ಸಂತೋಷ. ಇದು ಪೈಪ್ಲೈನ್ ಮಾಡಲಿಕ್ಕೆ ನಾನು ಅಧ್ಯಕ್ಷನಾಗಿದ್ದ ಅವಧಿಯಲ್ಲೇ GLS ಸಪ್ರೇಟು ಅಕೌಂಟ್ ಮಾಡಿ ಸುಮಾರು 60 ಲಕ್ಷ ರೂಪಾಯಿ ಅನುದಾನವನ್ನು ಡಿಪಾಸಿಟ್ ಮಾಡಿದ್ವಿ. ಇವತ್ತು ಆ ದುಡ್ಡನ್ನು ಬಳಸ್ಕೊಂಡು ಇವತ್ತು ಪೈಪ್ಲೈನ್ ಆಗಿದೆ. ಆಗಿರೋದ್ರಿಂದ ಇವತ್ತು ಎಲ್ಲ ಹಳ್ಳಿಗಳಿಗೂ ಎಲ್ಲ ಮನೆಗಳಿಗೂ ಇವತ್ತು ಕಾವೇರಿ ವಾಟರ್ ಸಿಗುತ್ತೆ. ನಮ್ಮ ಜನ ಚೆನ್ನಾಗಿರಬೇಕು. ನಮ್ಮ ಜನ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ನಮ್ಮ ಜನದ ಆಶೀರ್ವಾದ ಇದ್ದರೆ ನಾವು ಅಧಿಕಾರದಲ್ಲಿದ್ದೀವಿ. ಜನದ ಕೆಲಸ ಯಾವಾಗ ಮಾಡಲ್ವೋ ಅವತ್ತು ಮನೆಗೆ ಕಳಿಸ್ತಾ ಇರ್ತಾರೆ. ಏನೋ ತೋರ್ಪಡಿಕೆಗೆ ಕೆಲಸ ಮಾಡಬಾರ್ದು, ಶಾಶ್ವತವಾಗಿ ಇರುವಂಥ ಕೆಲಸಗಳು ಮಾಡಬೇಕು. ಅಂಥ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ. ಯನ್ನಾಗರ ಗ್ರಾಮ ಪಂಚಾಯಿತಿ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ನಮ್ಮ ಅಧ್ಯಕ್ಷತೆಯನ್ನು ವಿನಯ್ ಅವರು ವಹಿಸ್ಕೊಂಡಿದ್ರು. ಉಪಾಧ್ಯಕ್ಷರ ಅರುಣ ಮಂಜುನಾಥ್ ಅವರು. ಇದಕ್ಕೆ ಕಾವೇರಿ ನೀರು ಮನೆ ಮನೆಗೂ ಕಾವೇರಿ ನೀರನ್ನು ನಮ್ಮ MP ಸಾಹೇಬ್ರಾದ್ರ DK ಸುರೇಶ್ ಅಣ್ಣವರ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅವರು ಸುಮಾರು ವರ್ಷಗಳಿಂದ ಯನ್ನಾಗರ ಗ್ರಾಮ ಪಂಚಾಯತಿಗೆ ಅವರ ಕೊಡುಗೆ ತುಂಬ ಇದೆ. 5 ವರ್ಷದಿಂದ ಸಹ ಹಸುಗಳು, ನಮ್ಮ ಪಂಚಾಯಿತಿ ಹಸುಗಳು, ಲ್ಯಾಪ್ಟಾಪ್ ಆಗಿರ್ಬೋದು, ಸಿಲಿಂಡರು, ಇನ್ನೂ ಹಲವಾರು ಹೆಚ್ಚು ಕಾರ್ಯಕ್ರಮಗಳನ್ನು ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು ಕೊಡುಗೆಯಾಗಿ ನೀಡಿದ್ದೇವೆ. ಇದಕ್ಕೆಲ್ಲ ಮೂಲ ಕಾರಣ 48 ಜನ ಸದಸ್ಯರು, ಹಾಗೆ ನಮ್ಮ ನಾಯಕರುಗಳಾದ RK ರಮೇಶ್ ಅಣ್ಣವರು, ಕೇಶವಣ್ಣವರು, ಉಪಾಧ್ಯಕ್ಷರ ಪ್ರಸನ್ನ ಕುಮಾರ್ ಅಣ್ಣವರು, ಕಿರಣ್, ಪ್ರತಿಯೊಬ್ಬರ ಸಹಕಾರ, ಅವರ ಶ್ರಮ, 48 ಜನರ ಶ್ರಮ ನಮ್ಮ ಪಂಚಾಯಿತಿಗೆ ಇದೆ, ಕೊಡುಗೆಯಾಗಿದೆ. ಇದಕ್ಕೆ ನಮ್ಮ ಸಂಸದರಾದ DK ಸುರೇಶ್ ಅಣ್ಣರ ಕೊಡುಗೆ ಪ್ರಮುಖವಾದದ್ದು. ಹಾಗೆ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ನಮ್ಮ ಸುರೇಶ್ ಅಣ್ಣವರು, ಹಾಗೆ ಬಾಬುರೆಡ್ಡಿ ಅಣ್ಣವರು, RK ರಮೇಶ್ ಅಣ್ಣವರು, ಕೇಶವಣ್ಣವರು, ಅಧ್ಯಕ್ಷರಾದ ವಿನಯ್ ಅವರು, ಅರುಣ್ ಅವರು, ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು ಹಾಗೂ ಸಾರ್ವಜನಿಕ ಬಂಧುಗಳು, ಗ್ರಾಮಸ್ಥರೆಲ್ಲ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ನೀರು ಅತ್ಯಮೂಲ್ಯವಾದ್ದು. ಕಾವೇರಿ ನೀರು ನಮ್ಮ ಗ್ರಾಮಗಳಿಗೆ ತುಂಬ ಅವಶ್ಯಕತೆಯಿಂದ ಮನೆ ಮನೆಗೂ ನೀರು ವ್ಯವಸ್ಥೆ ಮಾಡಿಕೊಟ್ಟ ನಮ್ಮ DK ಸುರೇಶ್ ಅಣ್ಣವರಿಗೆ ನಾವು ಪಂಚಾಯಿತಿ ಕಡೆಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೂ ಎಲ್ಲರ ಸಿಬ್ಬಂದಿ ಹಾಗೂ ಸದಸ್ಯರ ಸಹಕಾರ, ನಮ್ಮ ಪಂಚಾಯಿತಿ ತುಂಬ ಶ್ರಮಪಟ್ಟು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ಕೊಂಡಾರೆಡ್ಡಿ ಕೆರೆ ಇದು ತುಂಬ ಮಾಲಿನ್ಯವಾಗಿತ್ತು. ಈಗ ಅದನ್ನು ಅಭಿವೃದ್ಧಿ ಮಾಡಿ ಅದನ್ನು ನಮ್ಮ ಗ್ರಾಮಗಳಿಗೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ನಾನು ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮುಂದೆ ಸಹ ನಡೀಲಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಏನು ಇಂದು ವರ್ಗ 1 ಮತ್ತು 15ನೇ ಕಾಸು ಯೋಜನೆಯಡಿ ಹಲವಾರು ಕಾರ್ಯಕ್ರಮಗಳನ್ನು ಇಂದು ನಮ್ಮ ಕಾಚನಾಯಕನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೆವು. ಇವತ್ತು ಏನು ನಮ್ಮ ಮಾಜಿ ಸಂಸದರು ನಮಗೆ ಕಾವೇರಿ ನೀರನ್ನು ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ತಲುಪಿಸುವಲ್ಲಿ ಅವರು ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಾಜಿ ಸಂಸದರು DK ಸುರೇಶ್ ಅಣ್ಣ ಅವರಿಗೆ ವೈಯಕ್ತಿಕವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ
ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮತ್ತು ಧನ್ಯವಾದಗಳನ್ನು ಸಹ ಸಲ್ಲಿಸ್ತೇವೆ. ಮತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಇಂದು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಸಮಾರಂಭಗಳನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಶೇಕಡ 25ರಡಿ ನನ್ನ ಸಹೋದರನಾದ ಕಿರಣಣ್ಣ ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಸಹ ಅವರು ನೆರವೇರಿಸ್ತಾ ಬಂದಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಏನೆಲ್ಲ ಸಿಗಬೇಕು ಅದನ್ನು ನ್ಯಾಯಯುತವಾಗಿ ನನ್ನ ಸಹೋದರ ಕಿರಣಣ್ಣ ಅವರು ನೆರವೇರಿಸಿ ಕೊಟ್ಟಿದ್ದಾರೆ. ಇಂದು ಬಹಳ ಸಂತೋಷ ಆಗ್ತಾ ಇದೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಅಧ್ಯಕ್ಷರಾದಂಥ ವಿನಯಣ್ಣ ಅವರು ಸಹ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲ ಸಿಬ್ಬಂದಿ ವರ್ಗಗಳು ಸಹ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಮತ್ತು ಎಲ್ಲ ಗುರು ಹಿರಿಯರು ಮತ್ತು ಎಲ್ಲ ವಸಿಷ್ಠರು ಸಹ ಇಂದು ಆಗಮಿಸಿದರು. RK ರಮೇಶಣ್ಣ, ಕೇಶವಣ್ಣ ಮತ್ತು ಪ್ರಸನ್ನ ಕುಮಾರ್ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಸಹ ಇಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಎಲ್ಲರೂ ತಮ್ಮ ಪಾತ್ರವನ್ನು ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎಲ್ಲ ಸದಸ್ಯರುಗಳು ಮತ್ತು ಸಾರ್ವಜನಿಕರಿಗೂ ಸಹ ವೈಯಕ್ತಿಕವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.